ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಭಾಸ್ಕರ್ಸ್ ಕ್ಲಾಸಸ್. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಇವತ್ತು ತಂದಿರುವಂಥದ್ದು ಕೊನೆ ಪಾರ್ಟ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ 75 ಟ್ರಾನ್ಸಾಕ್ಷನ್ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸ್ಟೂಡೆಂಟ್ಸ್, ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ಅಲ್ಲೇ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಪ್ರೆಸ್ ಮಾಡಿ. ಸ್ಟೂಡೆಂಟ್ಸ್, ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ರೀತಿಯಲ್ಲಿ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಮುಖಾಂತರ ನಿಮಗೆ ನನ್ನ ವಿಡಿಯೋ ನಿಮಗೆ ತಲುಪುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಸ್ಟೂಡೆಂಟ್ಸ್, ನೀವು ಯಾವ ರೀತಿ ಬೆನಿಫಿಟ್ ಪಡಿತಾ ಇದ್ದೀರೋ ಅವರು ಈ ರೀತಿನೇ ಬೆನಿಫಿಟ್ ಪಡೀಲಿ ಅನ್ನೋದೇ ನನ್ನ ಉದ್ದೇಶ. ಈಗ ಪ್ರಾಬ್ಲಮ್ಗೆ ಹೋಗೋಣ ಸ್ಟೂಡೆಂಟ್ಸ್. ಓಕೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ನಿಮಗೆ ಒಂದು ಸೆಕ್ಷನ್ ಸಿಗೆ ಒಂದು ಪ್ರಾಬ್ಲಮ್ ಕೊಟ್ಟಿರ್ತೇನೆ, ಸೆಕ್ಷನ್ ಬಿ ಅಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಸ್ಟೂಡೆಂಟ್ಸ್, ಇಲ್ಲಿ ಪ್ರೀವಿಯಸ್ ಇಯರ್ಸ್ನಲ್ಲಿ ಬಂದಿರುವಂತಹ ಎಲ್ಲ ಟ್ರಾನ್ಸಾಕ್ಷನ್ನ ಅಕ್ಯುಮುಲೇಟ್ ಮಾಡಿ ಒಂದು ಸಿಂಗಲ್ ಪ್ಲಾಟ್ಫಾರ್ಮ್ನಲ್ಲಿ ಒಂದೇ ವಿಡಿಯೋನಲ್ಲಿ ಎಲ್ಲ ಪ್ರಾಬ್ಲಮ್ಸ್, ಎಲ್ಲ ಟ್ರಾನ್ಸಾಕ್ಷನ್ಸ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ. ಇಲ್ಲಿ ನಿಮ್ಗೆ ಏನೇ ಡೌಟ್ ಬಂದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ, ಅದಕ್ಕೆ ಉತ್ತರ ಕೊಡ್ತೀನಿ. ಸೊ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದೇನು ಅಂತಂದರೆ, ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲ ಟ್ರಾನ್ಸಾಕ್ಷನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಪೆನ್ನು ಪೇಪರ್ನ ಜೊತೆಗಿಟ್ಕೊಂಡಿರ್ರಿ, ಟ್ರಾನ್ಸಾಕ್ಷನ್ ಆಗಿಂದಾಗೆ ಬರ್ಕೊಳ್ಳಿ. ಅದ್ರ ಬಗ್ಗೆ ನಾನು ಏನು ಕಾಮೆಂಟ್ ಮಾಡ್ತೀನೋ ಅಥವಾ ಏನು ಎಕ್ಸ್ಪ್ಲೈನ್ ಮಾಡ್ತೀನೋ ಅದನ್ನು ನಿಮ್ಮ ಭಾಷೆಯಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಪಕ್ಕದಲ್ಲೇ ಕೀ ನೋಟ್ ರೀತಿಯಲ್ಲಿ ಬರ್ಕೊಳ್ಳಿ. ಎಕ್ಸಾಮಿನೇಷನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸ್ಟೂಡೆಂಟ್ಸ್, ಹಾಗಾದರೆ ಡಾಕ್ಟರ್ ಅಜಯ್ ಇಸ್ ದ ಪ್ರೊಫೆಸರ್ ಆಫ್ ಎಕನಾಮಿಕ್ಸ್ ಪ್ರೊಫೆಸರ್ ಅಂತ. ಹಿ ಸಬ್ಮಿಟ್ಸ್ ದ ಫಾಲೋಯಿಂಗ್ ಡೀಟೇಲ್ಸ್ ಅಂಡ್ ವಾಂಟ್ಸ್ ಯು ಟು ಕಾಂಪ್ಯೂಟ್ ಹೀಸ್ ದ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಡಾಕ್ಟರ್ ಅಜಯ್ನ ಇನ್ಕಮ್ಸ್ ಏನೇನಿದೆ ಆ ಇನ್ಕಮ್ಸ್ನೆಲ್ಲನೂ ಕೂಡ ಅಗ್ರಿಗೇಟ್ ಮಾಡಿ ಎಷ್ಟು ಟ್ಯಾಕ್ಸಬಲ್ ಆಗುತ್ತೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಅಂತ ಕೇಳ್ತಾ ಇದ್ದಾನೆ. ಹಾಗಾದರೆ ಪ್ರಾಬ್ಲಮ್ನಲ್ಲೇ ಒಂದು ಕಾಲಮ್ನ ಹಾಕೊಂಡು ಇಲ್ಲಿ ಈ ಕಾಲಮ್ನಲ್ಲಿ ಸೊಲ್ಯೂಷನ್ ಮಾಡ್ಕೊಂಡು ಹೋಗ್ತೀನಿ. ಪ್ರಾಬ್ಲಮ್ ಇಲ್ಲೇ ಇದೆ, ಸೊಲ್ಯೂಷನ್ ಇಲ್ಲೇ ಇರುತ್ತೆ, ಟ್ಯಾಕ್ಸಬಲ್ ಅಮೌಂಟ್ ಇಲ್ಲಿ ಅಮೌಂಟ್ ಕಾಲಮಲ್ಲಿ ಕಾಣಿಸ್ತಾ ಇರುತ್ತೆ. ಡೋಂಟ್ ಬಿ ಕನ್ಫ್ಯೂಸ್. ನೀವು ಬರೀಬೇಕಾಗಿರೋದು ಇಲ್ಲಿ ಏನಿರುತ್ತೋ ಆ ಐಟಮ್ನ ಯಾರು ಬರಿಬೋದು ಅಥವಾ ಏನು ಬರಿಬೇಕು ಅನ್ನೋ ವಿಚಾರವನ್ನು ಹೇಳ್ತೀನಿ. ಕ್ಯಾಲ್ಕುಲೇಷನ್ ಮಾಡೋ ಪಾರ್ಟ್ ಇದ್ರೆ ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಿ ಕೂಡ ತೋರಿಸ್ತೀನಿ. ಸ್ಟೂಡೆಂಟ್ಸ್, ಹಾಗಾದರೆ ಸ್ಯಾಲ್ರಿ ಫ್ರಮ್ ಗವರ್ಮೆಂಟ್ ಆಫ್ ಕರ್ನಾಟಕ. ಏನಾರ ಇದಾಗುತ್ತೆ, ಎಂಪ್ಲಾಯರ್ ಮತ್ತು ಎಂಪ್ಲಾಯಿ ರಿಲೇಶನ್ಶಿಪ್ ಇರುತ್ತೆ. ಎಂಪ್ಲಾಯರ್ ರಿಲೇಶನ್ಶಿಪ್ ಇತ್ತು ಅಂದರೆ ಈ ಇನ್ಕಮ್ 50,000 ಇಂಟು 12 ಅಂದರೆ 6 lakh ಏನಿದೆಯೋ, ಈ 6 lakh ಅನ್ನೋದು ಇನ್ಕಮ್ ಫ್ರಮ್ ಸ್ಯಾಲರಿ ನಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗೋದಿಲ್ಲ. ಸ್ಟೂಡೆಂಟ್ಸ್, ಅದೇ ರೀತಿಯಲ್ಲಿ ರೆಂಟ್ ಫ್ರಮ್ HP ಇನ್ ಬ್ಯಾಂಗ್ಳೂರ್ನಲ್ಲಿ ಹೌಸ್ ಪ್ರಾಪರ್ಟಿ ಇದೆಯಂತೆ. 20,000 ಪರ್ ಮಂತ್ ಅವನು ರೆಂಟ್ ರಿಸೀವ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ರೆಂಟ್ ಫ್ರಮ್ HP ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ಇನ್ಕಮ್ ಫ್ರಮ್ HP. ಹಾಗಾದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಟ್ಯಾಕ್ಸಬಲ್ ಆಗೋದಿಲ್ಲ. ನಿಮಗೆ ಅವನು ಮೋಸ ಮಾಡೋಕ್ಕೋಸ್ಕರ ಐಟಮ್ನ ಕೊಟ್ಟಿರ್ತಾನೆ. ನಿಮಗೆ ಸಬ್ಜೆಕ್ಟ್ ನಾಲೆಡ್ಜ್ ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಈ ಐಟಮ್ಸ್ ಕೊಟ್ಟಿರ್ತಾನೆ. ನನ್ನ ಸ್ಟೂಡೆಂಟ್ಸ್, ನನ್ನ ಪಾಠ ಕಲ್ತಿರುವಂಥ ಸ್ಟೂಡೆಂಟ್ಸ್ ಯಾವುದೇ ಕಾರಣಕ್ಕಾಗಲಿ ಇಂತಹ ಸಿಲ್ಲಿ ಮಿಸ್ಟೇಕ್ಸ್ ಮಾಡೋದಿಲ್ಲ. ಅವರು ಡ್ಯಾಶ್ ಹಾಕ್ಬಿಡ್ತಾರೆ. ನೋಟ್ನಲ್ಲಿ ಬೇಕಾದ್ರೆ ಬರಿಬೋದು, ರೆಂಟ್ ಫ್ರಮ್ HP ಇನ್ ಬ್ಯಾಂಗ್ಳೂರ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ HP. ಹಾಗಾದರೆ ನಾವು ವ್ಯಾಲ್ಯೂ ಮಾಡೋರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇವನು ಗೊತ್ತಿದೆ ಅನ್ನೋದು ನಮಗೂ ಖುಷಿ ಆಗುತ್ತೆ, ಜೊತೆಗೆ ಫುಲ್ ಮಾರ್ಕ್ಸ್ ಸಿಗೋಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಫ್ಯಾಮಿಲಿ ಪೆನ್ಷನ್ ಫ್ರಮ್ ಗವರ್ಮೆಂಟ್ ಆಫ್ ಕರ್ನಾಟಕ ಆನ್ಯುಯಲಿ 60,000. ಹಾಗಾದರೆ ಫ್ಯಾಮಿಲಿ ಪೆನ್ಷನ್ ರಿಸೀವ್ ಮಾಡ್ತಾ ಇದ್ದಾರಂತೆ ಡಾಕ್ಟರ್ ಅಜಯ್. ಸೊ ಫ್ಯಾಮಿಲಿ ಪೆನ್ಷನ್ ಬಗ್ಗೆ ಸೆಕ್ಷನ್ 57 ಡಿಡಕ್ಷನ್ ಸಿಗುತ್ತೆ. ಹಾಗಾದರೆ ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಅಂದ್ಬಿಟ್ಟಿದೆ, ಎಷ್ಟು ಬರೀಬೇಕಾಗಿರುತ್ತೆ ನೀವು? 60,000 ರೂಪಾಯಿ. ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ 60,000 ಲೆಸ್ ಡಿಡಕ್ಷನ್ ಸಿಗುತ್ತೆ
ಎಷ್ಟು ಡಿಡಕ್ಷನ್ ಸಿಗುತ್ತೆ ನಿಮಗೆ ಅಂತಂದರೆ 1/3 ಆಫ್ ಪೆನ್ಷನ್. ಫ್ಯಾಮಿಲಿ ಪೆನ್ಷನ್ 1/3 ಆಫ್ ಫ್ಯಾಮಿಲಿ ಪೆನ್ಷನ್ ಅಂದರೆ 60,000 ಆರ್ 15,000, ವಿಚ್ ಎವರ್ ಈಸ್ ಲೆಸ್. ಹಾಗಾದರೆ 1/3 ಆಫ್ 60,000 ಅಂದರೆ ಬರೋದೆಷ್ಟು? 20,000 ಆರ್ 15,000, ವಿಚ್ ಎವರ್ ಈಸ್ ಲೆಸ್. ವಿಚ್ ಎವರ್ ಈಸ್ ಲೆಸ್ ಅಂದರೆ ವಿಚ್ ಒನ್ ಈಸ್ ಲೆಸ್? 15,000. ಹಾಗಾದರೆ ಡಿಡಕ್ಷನ್ ಎಷ್ಟು ಸಿಗುತ್ತೆ? 15,000 ಸಿಗುತ್ತೆ. ಹಾಗಾದರೆ 60,000ದಲ್ಲಿ 15,000 ಹೋದರೆ 45,000 ಸಿಗುತ್ತೆ. 45,000 ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ಅರ್ಥ ಆಯಿತು ಅಂದ್ಕೊಂಡೆ. ಲಾಸ್ಟ್ ವಿಡಿಯೋನಲ್ಲಿ 57 ಏನು ಹೇಳಿತ್ತು ಅಂತಂದರೆ ಇದನ್ನೇ ಹೇಳಿದ್ದು. ಫ್ಯಾಮಿಲಿ ಪೆನ್ಷನ್ ರಿಸೀವ್ ಮಾಡೋರಿಗೆ 1/3 ಆಫ್ ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಆರ್ 15,000 ವಿಚ್ ಎವರ್ ಈಸ್ ಲೆಸ್ ಅಷ್ಟು ಡಿಡಕ್ಷನ್ ಸಿಗುತ್ತೆ. ಸೊ ಡಿಡಕ್ಷನ್ನ ಕ್ಲೈಮ್ ಮಾಡೋದು ಹೀಗೆ. ನೆಕ್ಸ್ಟ್, ಡೈರೆಕ್ಟರ್ ಫೀಸ್ ರಿಸೀವ್ ಮಾಡ್ತಾ ಇದ್ದಾನಂತೆ. ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 10,000. ಇದು ಡೈರೆಕ್ಟರ್ ಫೀಸ್ ಅಂತ ಹೇಳ್ಬೋದು, ಡೈರೆಕ್ಟರ್ ಸಿಟ್ಟಿಂಗ್ ಫೀಸ್ ಅಂತ ಹೇಳ್ಬೋದು. ವಿಡಿಯೋ ಪಾರ್ಟ್ 2ನಲ್ಲಿ ನಾನು ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದೆ. ಒಬ್ಬ ಡೈರೆಕ್ಟರ್ ಆಗಿ ಬ್ಯಾಂಕ್ ಗ್ಯಾರಂಟರ್ ಆಗಿ ಏನಾದರೂ ಅಮೌಂಟ್ ರಿಸೀವ್ ಮಾಡಿದ್ರೆ ಅದು ಕೂಡ ಏನಾಗಿರುತ್ತೆ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅಂತ ಕೂಡ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಬರೋಣ, ಮತ್ತೆ ಕಂಟಿನ್ಯೂ ಆಗೋಣ. ಇಂಟ್ರೆಸ್ಟ್ ಆನ್ FD ವಿತ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಸ್ ಅಮೌಂಟ್ ಅಂತೆ 88,000. ಇದ್ರ ಬಗ್ಗೆ ಹೇಳಬೇಕು ಅಂದರೆ ಇಂಟ್ರೆಸ್ಟ್ ಆನ್ FD ಆರ್ ಇಂಟ್ರೆಸ್ಟ್ ಆನ್ SB ಅಕೌಂಟ್ 10,000ಕ್ಕಿಂತ ಜಾಸ್ತಿ ಏನಾದರೂ ಇದ್ದರೆ TDS 10% ಆಗಿರುತ್ತೆ. ನಾವೇನು ಮಾಡಬೇಕು? ನೆಟ್ ಮಾಡಬೇಕು. ಇಲ್ಲ ಅವನೇನೆ ಏನು ಮಾಡಿಬಿಟ್ಟಿದ್ದಾನೆ, ಗ್ರಾಸ್ ಅಮೌಂಟ್ ಅಂತ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗಿರುತ್ತೆ? ಹಾಗಿಂದಾಗೆ ತಗೊಬೇಕಾಗಿರುತ್ತೆ. ಅದೇ ಅಕಸ್ಮಾತ್ ಈ ಗ್ರಾಸ್ ಅನ್ನೋದೇನಾದ್ರು ಕೊಟ್ಟಿರಲಿಲ್ಲ ಅಂದರೆ ನಾವೇನು ಮಾಡಬೇಕಾಗಿತ್ತು? 88,000 ಇಂಟು 100/90 ಮಾಡಿ ತಗೊಬೇಕಾಗಿತ್ತು. ಈಗ ಇಲ್ಲಿ ಇಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ. ಗ್ರಾಸ್ ಅಂತ ಕೊಟ್ಟಿದ್ದಾನೆ, ಆಗಿಂದಾಗೆ ತಗೊಬೇಕಾಗಿರುತ್ತೆ. ಡೋಂಟ್ ಬಿ ಕನ್ಫ್ಯೂಸ್. ನಾನು ಇಲ್ಲಿ ಬರುವಾಗ, ನಾನು ಹೇಳುವಾಗ ಈ ಕಾನ್ಸಿಕ್ವೆನ್ಸಸ್ ಅಲ್ಲಿ ಈ ರೀತಿ ಇದ್ರೆ ಈ ರೀತಿ ಮಾಡಬೇಕಾಗಿರುತ್ತೆ ಅಂತ ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಡೋಂಟ್ ಬಿ ಕನ್ಫ್ಯೂಸ್, ಅಲರ್ಟ್ ಆಗಿರ್ಬೇಕು ನೀವು. 88,000 ಅವ್ನು ಗ್ರಾಸ್ ಅಂತ ಕೊಟ್ಟಿರಲಿಲ್ಲ ಅಂದಿದ್ರೆ, ಈ ಇಂಟ್ರೆಸ್ಟ್ ಆನ್ FD ಇನ್ ಎ ಬ್ಯಾಂಕ್ ಆರ್ SB ಅಕೌಂಟ್ ಆಗಿದ್ರೆ TDS ಆಗಿರುತ್ತೆ. ಎಷ್ಟು ಪರ್ಸೆಂಟ್? 10% TDS ಆಗಿರುತ್ತೆ. 10% TDS ಆಗಿರುತ್ತೆ. 10,000ಕ್ಕಿಂತ ಏನಾದರೂ ಜಾಸ್ತಿ ಇಂಟ್ರೆಸ್ಟ್ ಇದ್ದರೆ. ಕ್ಲಿಯರ್ ಆಯಿತು ಅನ್ಸುತ್ತೆ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಆರ್ಟಿಕಲ್ ಪಬ್ಲಿಷ್ಡ್ ಇನ್ ಎಕನಾಮಿಕ್ ಟೈಮ್ಸ್. ಸೊ ಟ್ಯಾಕ್ಸಬಲ್ ಆಗಿರುತ್ತೆ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ನೀವು ಆರ್ಟಿಕಲ್ಸ್ ಪಬ್ಲಿಷ್ ಮಾಡಿದ್ದೀರಾ, ನೀವು ಪ್ರೊಫೆಷನಲಿಸ್ಟ್ ಅಲ್ಲ. ಸೊ ಪ್ರೊಫೆಷನಲಿಸ್ಟ್ ಆಗಿದ್ರ ಅಂದರೆ ಪ್ರೊಫೆಷನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಸೊ ಆರ್ಟಿಕಲ್ ಪಬ್ಲಿಷ್ ಆಗಿರೋದು, ಅದರಿಂದ ರೆಮ್ಯುನರೇಷನ್ ಏನು ಬಂದಿದೆ ಅದು ಟ್ಯಾಕ್ಸಬಲ್ ಆಗಿರುತ್ತೆ. ಇದು ರೆಮ್ಯುನರೇಷನ್ ಅಂತ ಕೂಡ ಕರಿತೀವಿ ಡಿಯರ್ ಸ್ಟೂಡೆಂಟ್ಸ್. ರೆಮ್ಯುನರೇಷನ್ ರಿಸೀವ್ಡ್ ಅಂತ ಬೇಕಾದ್ರೆ ಕೇಳ್ಬೋದು ಅವನು, ಅಥವಾ ಹಾನರಾರಿಯಂ ರಿಸೀವ್ಡ್ ಅಂತ ಕೂಡ ಅವನು ಹೇಳ್ಬೋದು ಅವನು. ಬೋತ್ ಆರ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಓನ್ಲಿ. ನೆಕ್ಸ್ಟ್, he is an author of a textbook and received royalty of ₹55,000. ಎಷ್ಟು ಸಾವಿರ ರಿಸೀವ್ ಮಾಡ್ತಾ ಇದ್ದಾನೆ? 55,000 rupees ಅಷ್ಟು ರಾಯಲ್ಟಿ ರಿಸೀವ್ ಮಾಡ್ತಾ ಇದ್ದಾನೆ. he claims the following deductions. ಅಂದರೆ ಅವ್ನು ಖರ್ಚು ಮಾಡೋದ್ರ ಬಗ್ಗೆ ಡಿಡಕ್ಷನ್ ಕ್ಲೈಮ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ನೀವಿಲ್ಲಿ ಬರೀಬೇಕಾಗಿರೋದು ರಾಯಲ್ಟಿ ರಿಸೀವ್ಡ್ ಏನಂತ ಬರೀಬೇಕು? ರಾಯಲ್ಟಿ ರಿಸೀವ್ಡ್ ಎಷ್ಟು ಸಾವಿರ ರಿಸೀವ್ ಮಾಡ್ತಾ ಇರೋದು? 55,000. ಅದರಲ್ಲಿ ಅವನು ಏನೇನು ಖರ್ಚುಗಳನ್ನ ಮಾಡ್ತಿದ್ದಾನೋ ಆ ಖರ್ಚುಗಳನ್ನೆಲ್ಲ ಲೆಸ್ ಮಾಡಬೇಕಾಗಿರುತ್ತೆ ನೀವು. ಹಾಗಾದ್ರೆ ಏನೇನು ಖರ್ಚು ಮಾಡ್ತಾ ಇದ್ದಾನೆ? ಸ್ಯಾಲರಿ ಯಾವ ಸೆಕ್ಷನ್ ಹೇಳೋದಿದೋ? 57. ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸ್ಯಾಲರಿ ಟು ಕ್ಲರ್ಕ್ ನೀವು ಬರೀಬೇಕಾಗಿರೋದು ಸ್ಯಾಲರಿ ಟು ಕ್ಲರ್ಕ್ ಎಷ್ಟು ಸಾವಿರ? 5,000. ನೆಕ್ಸ್ಟ್, ಕಾಸ್ಟ್ ಆಫ್ ಬುಕ್ಸ್ ಪರ್ಚೇಸ್ ಎಷ್ಟು? 3,000. ಆಮೇಲೆ ಟೆಲಿಫೋನ್ ಎಕ್ಸ್ಪೆನ್ಸಸ್ 1,000. ಹಾಗಾದರೆ ಎಷ್ಟು ಸಾವಿರ? 5,000, 3,000, 1,000. 5, 3, 8, 1, 9,000. 55,000ದಲ್ಲಿ 9,000 ಹೋದರೆ 46,000, 46,000 ಆಗಿರುತ್ತೆ ಸ್ಟೂಡೆಂಟ್ಸ್.
ಈ ರೀತಿ ಡಿಡಕ್ಷನ್ ನೀವು ಕ್ಲೈಮ್ ಮಾಡಬೇಕಾಗಿರುತ್ತೆ. ಸರ್ ಹೆಂಗ್ ಬರೆದ್ರಿ ನೀವು, ಹಿಂಗಿಂಗ್ ಬರೆದ್ಬಿಟ್ರಿ ನೀವು ಗಜಿಬಿಜಿ ಆಗಿದೆ ಅಂದರೆ, ರಾಯಲ್ಟಿ ರಿಸೀವ್ಡ್ ಇನ್ನರ್ ಕಾಲಮಲ್ಲಿ 55,000 ಇಡಿ, ಲೆಸ್ ಸ್ಯಾಲರಿ ಟು ಕ್ಲರ್ಕ್ 5,000, ಲೆಸ್ ಕಾಸ್ಟ್ ಆಫ್ ಬುಕ್ಸ್ 3,000, ಲೆಸ್ ಟೆಲಿಫೋನ್ ಎಕ್ಸ್ಪೆನ್ಸಸ್ 1,000. ಇಷ್ಟು ಟೋಟಲ್ ಮಾಡಿ 9,000 ಇಲ್ಲಿಡಿ. 55,000ದಲ್ಲಿ 9,000 ಕಳೆದು ಇಲ್ಲಿಡಿ 46,000. ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ನಾನು ಈಗೆಲ್ಲ ಹೇಳಿದೆ, ನಾನು ಏನಂತ ಹೇಳಿದೆ, ಆರ್ಟಿಕಲ್ಸ್ನ ಪಬ್ಲಿಷ್ ಮಾಡಿರೋದಕ್ಕೆ ನಿಮ್ಗೆ ಏನಾದ್ರು ರೆಮ್ಯುನರೇಷನ್ ಏನು ರಿಸೀವ್ ಮಾಡಿದ್ರೆ, ರೆಮ್ಯುನರೇಷನ್ ರಿಸೀವ್ಡ್ ಫಾರ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಎ ಜರ್ನಲ್ ಅಂತ ಕೊಟ್ಟಿದ್ರೆ, ಅಥವಾ ಅಥವಾ ಆನರಾರಿಯಂ ರಿಸೀವ್ಡ್ ಅಂತ ಏನಾದ್ರು ಕೊಟ್ಟಿದ್ರೆ, ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ನೆಕ್ಸ್ಟ್, ಕ್ಯಾಶ್ ವರ್ತ್ ರುಪೀಸ್ 1 lakh ಫೌಂಡ್ ಇನ್ ಅ ಲಾಕರ್. ಲಾಕರ್ನಲ್ಲಿ 1 ಲಕ್ಷ ರೂಪಾಯಿ ಅಷ್ಟು ಕ್ಯಾಶ್ ಬಿದ್ದಿದೆ, ಅಥವಾ ನಿಮ್ಮನೆ ಅಡುಗೆ ಮನೆಯಲ್ಲಿ ಬಚ್ಚಿಟ್ಟಿದ್ದೀರ, ಅಥವಾ ದೇವ್ರ ಮನೆಯಲ್ಲಿ ಬಚ್ಚಿಟ್ಟಿದ್ದೀರ. ಸೊ ಅದರ ಹೇಗೆ ಬಂತು? ಸೋರ್ಸ್ ಆಫ್ ವಿಚ್ ಕೆನ್ ನಾಟ್ ಬಿ ಫೌಂಡ್. ಅಥವಾ ನಿಮ್ಮ ಅಕೌಂಟ್ನಲ್ಲಿ ಒಂದು 10 ಲಕ್ಷ ರೂಪಾಯಿ ಇದೆ, ಹೆಂಗ್ ಬಂತು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ, ಹೇಳಲಿಕ್ಕೆ ಆಗ್ತಿಲ್ಲ ನಿಮ್ಗೆ. ಅದು ನಾವು ಕರಿತೀವಿ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್. ಏನಂತ ಕರಿತೀರ ನೀವು ಅದನ್ನ? ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್. ಇದಕ್ಕೆ ಟರ್ಮ್ ಹಿಂಗೆ ಬೇಕಾದ್ರೂ ಬರೀರಿ, ಅಥವಾ ಅದಕ್ಕೆ ಇನ್ನೊಂದು ಟರ್ಮ್ ಏನಂತ ಬರೀಬಹುದು? ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್. ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ 1 lakh rupees fully taxable. ನೆಕ್ಸ್ಟ್, ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ ಪಬ್ಲಿಷ್ಡ್ ಇನ್ ಎ ಮ್ಯಾಗಝಿನ್. ಈಗೆಲ್ಲ ಹೇಳಿದೆ ನಾನು, ಇನ್ಕಮ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಎ ಮ್ಯಾಗಝಿನ್. ನೆಕ್ಸ್ಟ್ ಆಮೇಲೆ ಏನು ಹೇಳಿದೆ? ಹಾನರಾರಿಯಂ ರಿಸೀವ್ಡ್ ಫಾರ್ ರೈಟಿಂಗ್ ಇನ್ ಆರ್ಟಿಕಲ್ಸ್ ಇನ್ ಅ ಮ್ಯಾಗಝಿನ್. ಇನ್ನೊಂದೇನಂತ ಹೇಳ್ತಾ ಇರೋದು ರೆಮ್ಯುನರೇಷನ್. ಇದು ಕೂಡ ಏನಾಗಿರುತ್ತೆ? ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈಸ್ ಅನ್ ಎಕ್ಸಾಮಿನರ್ ಆಫ್ ವೇರಿಯಸ್ ಯೂನಿವರ್ಸಿಟೀಸ್. ನಾನೊಬ್ಬ ಲೆಕ್ಚರರ್ ಎಲ್ಲಿ? ಎ ಕಾಲೇಜ್ನಲ್ಲಿ. ಎ ಕಾಲೇಜ್ ನನಗೆ ಎಂಪ್ಲಾಯರ್ ಆಗಿರುತ್ತೆ. ಎ ಕಾಲೇಜ್ ಅನ್ನೋದು ನನಗೆ ಏನೇ ಕೊಟ್ಟರು ಕೂಡ ಎಂಪ್ಲಾಯಿ ರಿಲೇಶನ್ಶಿಪ್ನಲ್ಲಿ ರಿಸೀವ್ ಮಾಡಿ, ಎ ಕಾಲೇಜ್ ಕೊಡುವಂತಹ ಎಲ್ಲ ಬೆನಿಫಿಟ್ಸ್ ಮತ್ತು ಮಾನಿಟರಿ ಇಮಾಲ್ಯುಮೆಂಟ್ಸ್ ಎಲ್ಲ ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಆದರೆ ನಾನು ಎಕ್ಸಾಮಿನರ್ ವರ್ಕ್ ಮಾಡ್ತಾ ಇರೋದು ಯಾರಿಗೋಸ್ಕರ ಮಾಡ್ತಾ ಇರೋದು? ಯೂನಿವರ್ಸಿಟಿಗೆ ಮಾಡ್ತಾ ಇರೋದು. ಹಾಗಾದರೆ ಈ ಯೂನಿವರ್ಸಿಟಿ ಅನ್ನೋದು ನನಗೆ ಎಂಪ್ಲಾಯರ್ ಅಲ್ಲ. ಅದಕ್ಕೋಸ್ಕರ ಈ ಅಮೌಂಟ್, ಅಂದ್ರೆ ಯೂನಿವರ್ಸಿಟಿಯಿಂದ ಏನು ರೆಮ್ಯುನರೇಷನ್ ಅಮೌಂಟ್ ರಿಸೀವ್ ಮಾಡ್ತಾ ಇದೀನೋ ಇದು ಎಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್, ಹಿ ರಿಸೀವ್ಡ್ rupees 300 ಪರ್ ಲಕ್ಷ. ಒಂದು ಲೆಕ್ಚರ್ಗೆ ಎಷ್ಟಂತೆ? 300 rupees ಅಷ್ಟು ಲೆಕ್ಚರ್ ಅಮೌಂಟ್ ರಿಸೀವ್ ಮಾಡ್ತಾರಂತೆ ಎಕನಾಮಿಕ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ. ಹಿ ಡೆಲಿವರ್ಡ್ 100 ಲೆಕ್ಚರ್ಸ್ ಅಂತ ಹೇಳ್ತಾನೆ. ಅಂದ್ರೆ ಎಕನಾಮಿಕ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇವನು ಹೋಗಿ ಲೆಕ್ಚರ್ಸ್ ಕೊಡ್ತಾ ಇದ್ದಾನೆ. ಈ ಲೆಕ್ಚರ್ಸ್ ಕೊಟ್ಟಾಗ ಅವನಿಗೊಂದು ರೆಮ್ಯುನರೇಷನ್ ಸಿಗುತ್ತೆ. ಆ ರೆಮ್ಯುನರೇಷನ್ ಎಷ್ಟು ಸಿಗುತ್ತೆ ಅಂದ್ರೆ, ಒಂದು ಲೆಕ್ಚರ್ಗೆ 300 rupees ಸಿಗುತ್ತಂತೆ. ಎಷ್ಟು ಲೆಕ್ಚರ್ಸ್ ಕೊಡ್ತಾನಂತೆ? 100 ಲೆಕ್ಚರ್ಸ್ ಕೊಡ್ತಾನಂತೆ. ಹಾಗಾದ್ರೆ ಈ ಲೆಕ್ಚರ್ಸ್ ಏನು ಕೊಡ್ತಾ ಇದ್ದಾನೆ, ಇದು ಎಂಪ್ಲಾಯಿ ರಿಲೇಶನ್ಶಿಪ್ ಅಲ್ಲಿ ಈ ಅಮೌಂಟ್ ನ ರಿಸೀವ್ ಮಾಡ್ತಿಲ್ಲ. ಸೊ ಅದಕ್ಕೋಸ್ಕರ ಇನ್ಕಮ್ ಫ್ರಮ್ ಅದರ್ಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾದ್ರೆ 30,000. ನೆಕ್ಸ್ಟ್, ರೆಮ್ಯುನರೇಷನ್ ಆಸ್ ಎಕ್ಸಾಮಿನರ್ ಫ್ರಮ್ ಎ ಯೂನಿವರ್ಸಿಟಿ ₹40,000. ಇನ್ನೊಂದ್ಸಲಿ ಎಕನಾಮಿಕ್ ಇನ್ಸ್ಟಿಟ್ಯೂಟ್ ಆಯ್ತು, ಇನ್ನೊಂದು ಯೂನಿವರ್ಸಿಟಿನಲ್ಲಿ ಈಗೇನು ಮಾಡ್ತಾ ಇದ್ದಾನೆ? 40,000 ಅಷ್ಟು ರೆಮ್ಯುನರೇಷನ್ ರಿಸೀವ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ರೆಮ್ಯುನರೇಷನ್ ರಿಸೀವ್ಡ್ ಎಷ್ಟು? 40,000. ಸ್ವಲ್ಪ ಹುಷಾರಾಗಿ ಕೇಳಿಸ್ಕೊಬೇಕಿದು. ರೆಮ್ಯುನರೇಷನ್ ರಿಸೀವ್ಡ್ ಆಸ್ ಅನ್ ಏನು ಎಕ್ಸಾಮಿನರ್ 40,000. ಎಕ್ಸಾಮಿನರ್ ಆಗಿ 40,000 rupees ಅಷ್ಟು ಅವನು ರಿಸೀವ್ ಮಾಡ್ತಾ ಇದ್ದಾನೆ. ಸೆಕ್ಷನ್ 57 ಹೇಳುವಾಗ ಐ ಥಿಂಕ್ 5th ಐಟಮ್ ಅಂತ ಅನ್ಕೊಂತೀನಿ, ಅದು 6th ಐಟಮ್ ಅಂತ ಅನ್ಕೊಂತೀನಿ. ಆಗ ನಾನು ನಿಮ್ಗೆ ಹೇಳಿದೆ, ಯಾವುದೇ ಇನ್ಕಮ್ ಅವನು ರಿಸೀವ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆ ಇನ್ಕಮ್ಗೆ ಏನಾದ್ರು ಎಕ್ಸ್ಪೆನ್ಸಸ್ ಏನಾದ್ರು ಮಾಡ್ತಿದ್ರೆ ಆ ಎಕ್ಸ್ಪೆನ್ಸಸ್ ಸೆಕ್ಷನ್ 57 ನ ಪ್ರಕಾರವಾಗಿ ಡಿಡಕ್ಷನ್ ಸಿಗುತ್ತೆ ಅಂತ ಹೇಳಿದ್ದೆ ನಾನು. ಅದೇ ರೀತಿಯಲ್ಲಿ ಎಕ್ಸಾಮಿನರ್ ಆಗಿ ಇವನು ರೆಮ್ಯುನರೇಷನ್ ಏನೋ ರಿಸೀವ್ ಮಾಡ್ತಾ ಇದ್ದಾನೆ 40,000.
ಅದರಲ್ಲಿ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್ ಆಗ್ತಿದೆಯಂತೆ. ಏನಾಗ್ತಿದೆ? ಇನ್ಸಿಡೆಂಟಲ್ ಎಕ್ಸ್ಪೆನ್ಸ್ ಲೆಸ್ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗ್ತಿದೆಯಂತೆ? 8,000. ಹಾಗಾದ್ರೆ ಎಷ್ಟು ಸಾವಿರ ಲೆಸ್ ಮಾಡಬೇಕು? 8,000. ಸರ್ ಇನ್ನ ಮುಂದಕ್ಕೆ ಏನೋ ಇದೆ. ಓಕೆ, 8,000 ಆಫ್ ವಿಚ್ 50% ಎಕ್ಸ್ಪೆನ್ಸಸ್ ವರ್ ರೀಇಂಬರ್ಸ್ಡ್ ಬೈ ದ ಯೂನಿವರ್ಸಿಟಿ. ಯೂನಿವರ್ಸಿಟಿ ಏನು ಮಾಡಿದೆಯಂತೆ? ರೀಇಂಬರ್ಸ್ಮೆಂಟ್ ಮಾಡಿದೆಯಂತೆ. ರೀಇಂಬರ್ಸ್ಮೆಂಟ್ ಅಂತ ಅರ್ಥ ಏನೋ? ವಾಪಸ್ ಮಾಡಿದೆ. ಮತ್ತೆ ಇವನ್ ಖರ್ಚು ಮಾಡಿರೋದಕ್ಕೆ ಕೊಟ್ಟಿದೆಯಂತೆ. ಹಾಗಾದ್ರೆ 8,000ದಲ್ಲಿ 50%. 8,000ದಲ್ಲಿ 50% ಅಂದ್ರೆ ಎಷ್ಟು? 4,000 ರೂಪಾಯಿ ವಾಪಸ್ ಕೊಟ್ಟಿದೆಯಂತೆ. ಆ ವಾಪಸ್ ಕೊಟ್ಟಿದೆ ಅಂದ್ರೆ ಇವನ್ ಖರ್ಚು ಆಗಿಲ್ಲ ಅಂತ ಅರ್ಥ. 4,000 ವಾಪಸ್ ಕೊಟ್ಟಿದೆ ಅಂದ್ರೆ 4,000 ಖರ್ಚಾಗಿಲ್ಲ. ಟೋಟಲ್ ಆಗಿ ಅವ್ನು ಖರ್ಚು ಮಾಡಿದ್ದೆಷ್ಟು? 8,000. ಅದರಲ್ಲಿ 4,000 ವಾಪಸ್ ಕೊಟ್ಟುಬಿಟ್ಟಿದೆ ಅಂದ್ರೆ ಇವನು ಖರ್ಚಾಗಿರೋದನ್ನ ಎಷ್ಟು? 4,000. ಹಾಗಾದ್ರೆ ಡಿಡಕ್ಷನ್ ಎಷ್ಟು ಸಾವಿರ ಮಾತ್ರ ಸಿಗುತ್ತೆ? 4,000 ಮಾತ್ರ ಸಿಗುತ್ತೆ. ಸೊ 40,000ದಲ್ಲಿ 4,000 ಹೋದ್ರೆ ಆಚೆ ಕಡೆ ಬರೋದು 36,000. ಇದು ಒಂದು ಪಾಯಿಂಟ್. ಇಲ್ಲಿ 50% ಕೊಟ್ಟಾಗ ಮಕ್ಕಳಿಗಂತೂ ಫುಲ್ ಹ್ಯಾಪಿನೋ ಹ್ಯಾಪಿ. ಆ 50 ತಗೊಂಡ್ರು, ಈ 50 ತಗೊಂಡ್ರು, ತಗೊಳ್ಳದೆ 50 to 4,000 ಹಾಫ್ 4,000 ಹಾಕೊಳ್ಳಿ, ಈ 4,000 ಹಾಕೊಳ್ಳಿ, ಎಲ್ಲ 4,000 ಕಳೆದ್ರೆ ಬರೋದು 36,000. ಅಕಸ್ಮಾತ್ ಅವನೇನಾದ್ರೂ 75% ಅಂತ ಕೊಟ್ಟಿದ್ರೆ, ನೋಡ್ರಿ ಇವಾಗ ನಾನು ಎಕ್ಸಾಂಪಲ್ ಚೇಂಜ್ ಮಾಡಿ ಹೇಳ್ತಾ ಇದ್ದೀನಿ. 75% ಮಾಡ್ಕೊಬೇಕಾ ಸರ್ ಅಂತ ಇಂಥ ಪ್ರಶ್ನೆಗಳು ಕೇಳ್ಬೇಡ್ರಿ ನೀವು. ಅಕಸ್ಮಾತ್ ಅವನು 50% ಬದಲಾಗಿ 75% ಅಂತ ಏನಾದ್ರು ಕೊಟ್ಟುಬಿಟ್ಟಿದ್ರೆ ಅಂದ್ರ ಅರ್ಥ 8,000 ಮೇಲೆ 75% ಅಂದ್ರೆ ಬರೋದು 6,000. ಹಾಗಾದ್ರೆ ಯೂನಿವರ್ಸಿಟಿ 6,000 ವಾಪಸ್ ಕೊಟ್ಬಿಟ್ಟಿದೆ. ಯೂನಿವರ್ಸಿಟಿ ಏನ್ ಮಾಡಿದೆ? 6,000 ವಾಪಸ್ ಕೊಟ್ಬಿಟ್ಟಿದೆ. ಅಂದ್ರೆ ಇವನ್ ಖರ್ಚು ಮಾಡಿರೋದು ಎಷ್ಟು? ಇನ್ ಮಿಕ್ಕಿರೋ 2,000 ಡಿಡಕ್ಷನ್ ಕ್ಲೈಮ್ ಮಾಡಬೇಕು. ಅಂದ್ರೆ 40,000 ಅಲ್ಲಿ 2,000 ಕಳೆದ್ರೆ ಆಚ ಕಡೆ ಎಷ್ಟು ಇಡಬೇಕಾಗಿರುತ್ತೆ? 38,000 ಈಸ್ ಚಾರ್ಜಬಲ್ ಟ್ಯಾಕ್ಸ್. ಸರ್ ಅಕಸ್ಮಾತ್ ಈ 75 ಕೊಟ್ಟಿಲ್ಲ, 15 ಕೊಟ್ಟಿಲ್ಲ ಅಂದ್ರೆ ಅವಾಗೇನ್ ಮಾಡ್ಬೇಕು ಸರ್? 40,000 ಅಲ್ಲಿ 8,000 ಕಳೆದು ಮಿಕ್ಕಿರೋದು 32,000 ತಗೊಬೇಕಾಗಿರುತ್ತೆ. ಸರ್ 8,000 ಕೊಟ್ಟಿಲ್ಲ, ಪರ್ಸೆಂಟೇಜ್ ಕೊಟ್ಟಿಲ್ಲ, ಅವಾಗೇನ್ ಮಾಡ್ಬೇಕು ಸರ್? ಅದನ್ನೇ ಮೇಲ್ಗಡೆ ಇಲ್ಲಿ ಮಾಡಿರೋದು ಅದನ್ನೇ ನೀವು 40,000 ಫುಲ್ಲು ಟ್ಯಾಕ್ಸಬಲ್ ಆಗಿರುತ್ತೆ. ಖರ್ಚಾಗಿದೆಯಾ? ಲೆಸ್ ಮಾಡಬೇಕು. ರೀಇಂಬರ್ಸ್ಮೆಂಟ್ ಆಗಿದೆಯಾ? ಅದನ್ನು ಕಳೆದು ಮಿಕ್ಕಿರೋದು ಕಳಿಬೇಕು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್, ರೀಫಂಡ್ ಆಫ್ ಮನಿ ಫ್ರಮ್ LIC ಅಂಡ್ ಮನಿ ಬ್ಯಾಕ್ ಪಾಲಿಸಿ ಸಿಸ್ಟಮ್. ಮನಿ ಬ್ಯಾಕ್ ಪಾಲಿಸಿ ಸಿಸ್ಟಮ್ನಿಂದ ಏನಾದ್ರು ಅಮೌಂಟ್ ರಿಸೀವ್ ಮಾಡಿದ್ರೆ, ಅಮೌಂಟ್ ರೀಫಂಡ್ ಆಫ್ ಅಮೌಂಟ್ ಏನಾದ್ರು ಆಗಿತ್ತು ಅಂತಂದ್ರೆ ಸೊ ಅದು ಟ್ಯಾಕ್ಸಬಲ್ ಆಗಿರೋದಿಲ್ಲ, ಎಕ್ಸಮ್ಟ್ ಆಗಿರುತ್ತೆ. ಸೊ ಎಕ್ಸಮ್ಟ್ ಅಂತ ಬರೀರಿ, ಡ್ಯಾಶ್ ಅಂತ ಬರೀರಿ. ಬ್ಯೂಟಿಫುಲ್ ಆಗಿ ನಿಮಗೆ ಗೊತ್ತಿರೋದ್ರಿಂದ ಎಕ್ಸಮ್ಟ್ ಅಂತ ಬರೀರಿ. ಓಕೆ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಇಂಡಿಯಾ ಈಸ್ ಎಕ್ಸಮ್ಟೆಡ್. ನಿಮ್ಗೆ ಆಲ್ರೆಡಿ ಗೊತ್ತು. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಇಂಡೋನೇಷಿಯಾ. ಇಂಡೋನೇಷಿಯಾ ಅಂದ್ರೆ ಇಂಡಿಯಾದಿಂದ ಆಚೆ ಕಡೆ. ಹಾಗಾದ್ರೆ ಅಷ್ಟು ಕೂಡ ಏನಾಗಿರುತ್ತೆ? ಟ್ಯಾಕ್ಸಬಲ್ ಆಗಿರುತ್ತೆ. ಟೋಟಲ್ ಮಾಡ್ಕೊತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. 70,000. ನೆಕ್ಸ್ಟ್, ಇಂಪಾರ್ಟೆಂಟ್ ಐಟಮ್ಗೆ ಬಂದ್ವಿ ಅನ್ಸುತ್ತೆ. ಓಕೆ, ಇನ್ನು ನಾವು 15 ಐಟಮ್ ಅಷ್ಟೇ ಕಂಪ್ಲೀಟ್ ಮಾಡಿರೋದು. 75 ಟ್ರಾನ್ಸಾಕ್ಷನ್ ಇರುವಂತಹದ್ದು, ಇನ್ನು 60 ಟ್ರಾನ್ಸಾಕ್ಷನ್ ಇದೆ. ಗಾಬರಿ ಬೀಳಕ್ ಹೋಗ್ಬೇಡಿ. 1 by 1 ನೋಡ್ಕೊಂಡು ಹೋಗೋಣ. ಕರೆಕ್ಟಾಗಿ 1 hour ಆಗುತ್ತೆ. 1 hourಗೆ ನೀಟಾಗಿ ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ನೀವು. ಓಕೆ ಸ್ಟೂಡೆಂಟ್ಸ್, he had let out machinery and furniture and also building. ನಾನು ಹೇಳಿದೆ with or without building. ಸೊ ಲೆಟ್ ಔಟ್ ಮಾಡ್ತಿರೋದು ಮಿಷಿನರಿ, ಫರ್ನಿಚರ್ ಅಲಾಂಗ್ ವಿತ್ ಬಿಲ್ಡಿಂಗ್. ಮಂತ್ಲಿ ರೆಂಟ್ ಆಫ್ ₹15,000. ಹಾಗಾದ್ರೆ ರೆಂಟ್ ರಿಸೀವ್ಡ್ ಆನ್ ಲೆಟ್ಟಿಂಗ್ ಆಫ್ ಪ್ಲಾಂಟ್ ಅಂಡ್ ಮಿಷಿನರಿ, ಫರ್ನಿಚರ್ ಅಂಡ್ ಅಲಾಂಗ್ ವಿತ್ ಬಿಲ್ಡಿಂಗ್ 15,000. 15,000 ಇಂಟು ಪರ್ ಮಂತ್ ಅಂತ ಕೊಟ್ಟಿರೋದು. ಮಂತ್ಲಿ, ಬಹಳ ಕೇರ್ಫುಲ್ ಸ್ಟೂಡೆಂಟ್ಸ್. ಮಂತ್ಲಿ ಅಕಸ್ಮಾತ್ ಡೇಟ್ ಕೊಟ್ಟಿದ್ರೆ ಅಷ್ಟು ತಿಂಗಳು ಮಾತ್ರ ತಗೊಬೇಕಾಗಿರುತ್ತೆ. ವೆರಿ ಗುಡ್, ನಿಮ್ಗೆ ಗೊತ್ತಿದೆ ಬಿಡಿ. ಇಂಟು 12 ಅಂದ್ರೆ ಬರುವಂತಹದ್ದು 1,80,000. 1,80,000. 1,80,000 ಆಯ್ತು. ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ನಾನು ಇದಕ್ಕೆ ಏನಾದ್ರು ಖರ್ಚುಗಳೇನಾದ್ರು ಮಾಡಿದ್ರೆ ಏನೇನು ಖರ್ಚಾಗುತ್ತೆ ಆಗಕ್ಕೆ ಅವಕಾಶ ಆಗಿದೆ ಸರ್?
ಒಂದು ಡಿಪ್ರಿಸಿಯೇಷನ್, ಇನ್ನೊಂದು ರಿಪೇರ್ಸ್. ಎಂಥ ರಿಪೇರ್ಸ್? ಕರೆಂಟ್ ರಿಪೇರ್ಸ್. ಇನ್ನೊಂದೇನೋ ಇನ್ಶೂರೆನ್ಸ್. ಈ 3 ಡಿಡಕ್ಷನ್ ಸಿಗುತ್ತೆ. ಓಕೆ, ಲೆಸ್ ಎಕ್ಸ್ಪೆನ್ಸಸ್. ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಅಂತ ನೋಡೋಣ. ಈ ಸ್ಪೆಂಟ್ ₹5,000 ಆನ್ ರಿಪೇರ್ಸ್. ಹಾಗಾದರೆ ರಿಪೇರ್ಸ್ 5,000 and depreciation is allowed in respect is depreciation. ಎಷ್ಟಂತೆ? 13,000. 5,000ದಲ್ಲಿ 13,000, 5 + 13 18,000 ಆಯಿತು. 1,80,000ದಲ್ಲಿ 18,000 ಆದರೆ 1,62,000. ಓಕೆ, ಗೊತ್ತಾಯ್ತು. ನೆಕ್ಸ್ಟ್, ಕ್ಯಾಶ್ ರಿಸೀವ್ಡ್ ಆನ್ ದ ಅಕೇಶನ್ ಆಫ್ ಮ್ಯಾರೇಜ್, ದಟ್ ಈಸ್ ಗಿಫ್ಟ್. ಗಿಫ್ಟ್ ಅಲ್ಲಿ 2 ಸೆಷನ್ ಮಾಡಿದ್ದೀರಿ, ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಮ್ಯಾರೇಜ್ನಲ್ಲಿ ಅಕಸ್ಮಾತ್ ಗಿಫ್ಟ್ ವಿಡಿಯೋ ಇನ್ನು ನೀವು ನೋಡಿಲ್ಲ ಅಂದರೆ ಪಾರ್ಟ್ 3 ಅಂಡ್ ಪಾರ್ಟ್ 4 ನೋಡಿ. ಪಾರ್ಟ್ 3 ನೋಡ್ಬಿಟ್ಟು ಸುಮ್ಮನಾಗಬೇಡಿ, ಪಾರ್ಟ್ 4 ನೀವು ನೋಡಲೇಬೇಕು, ಹೆಂಗೆ ಅಪ್ಲಿಕೇಶನ್ ಮಾಡಬೇಕು ಅನ್ನೋದು. ದೆನ್ ಆಮೇಲೆ ಕನ್ಸಿಡರ್ ಮಾಡಿ. ಕ್ಯಾಶ್ ರಿಸೀವ್ಡ್ ಆನ್ ದ ಅಕೇಶನ್ ಆಫ್ ಮ್ಯಾರೇಜ್ 36,000 ಏನಾಗಿರುತ್ತೆ? ಎಕ್ಸೆಪ್ಟ್, ಸಾರಿ, ನಾಟ್ ಟ್ಯಾಕ್ಸಬಲ್. ಇನ್ಕಮ್ ಎಲ್ಲ ಟ್ಯಾಕ್ಸಬಲ್ ಆಗೋದಿಲ್ಲ. ನೆಕ್ಸ್ಟ್, ಗಿಫ್ಟ್ ರಿಸೀವ್ಡ್ ಫ್ರಮ್ ಫ್ರೆಂಡ್. ಏನಾಗುತ್ತೆ ಹೇಳಿ ಸರ್? ಅಗ್ರಿಗೇಟ್ ಆಗಿ 50,000ಕ್ಕಿಂತ ಏನಾದರೂ ಕಡಿಮೆ ಇತ್ತು ಅಂದರೆ ನಾಟ್ ಟ್ಯಾಕ್ಸಬಲ್. 50,000 ಎಕ್ಸೀಡ್ ಆದರೆ ಫುಲ್ಲಿ ಟ್ಯಾಕ್ಸಬಲ್. ಹಾಗಾದರೆ ಫ್ರೆಂಡಿಂದ ರಿಸೀವ್ ಮಾಡ್ತಾ ಇರೋದು 10,000ಕ್ಕಿಂತ ಕಡಿಮೆ ಇದೆ. ಈಗ ಜಸ್ಟ್ ನಾವಿಲ್ಲಿ ಡ್ಯಾಶ್ ಹಾಕಿರೋಣ, ಪ್ರಾಬ್ಲಮ್ ಕೊನೆಯಲ್ಲಿ ನೋಡೋಣ. ಅಲ್ಲೇನಾದ್ರು ಗಿಫ್ಟ್ ಏನಾದ್ರು ಇತ್ತು ಅನ್ಕೊಳ್ಳಿ. ಸುಮ್ಮನೆ ಉದಾಹರಣೆಗೆ, ಗಿಫ್ಟ್ ಫ್ರಮ್ ಫ್ರೆಂಡ್ ಇನ್ ಇಂಡಿಯಾ 50,000 ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಅದು 50,000 ಪ್ಲಸ್ 10,000 ಟೋಟಲ್ ಆಗಿ ಎಷ್ಟು ಸಾವಿರ ಟ್ಯಾಕ್ಸಬಲ್ ಆಗಿರುತ್ತೆ? 60,000 ರೂಪಾಯಿ ಟ್ಯಾಕ್ಸಬಲ್ ಆಗಿರುತ್ತೆ. ಅದು 40,000 ಆಗಿತ್ತು ಅಂದರೆ 40,000 ಪ್ಲಸ್ 10,000 50,000. 50,000 ಎಕ್ಸಿಡ್ ಆಗಿಲ್ಲ, ಅದು ಟ್ಯಾಕ್ಸಬಲ್ ಆಗಲ್ಲ, ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ಓಕೆ ಸ್ಟೂಡೆಂಟ್ಸ್, ಅರ್ಥ ಆಯಿತು ಅನ್ಕೊಂಡೆ. ಮುಂದಕ್ಕೆ ಅದು ನೋಡ್ಕೊಳ್ಳೋಣ. ಪ್ರಾಬ್ಲಮ್ ಅಲ್ಲಿ ಗಿಫ್ಟ್ ಕೊಟ್ಟಿದ್ರೆ ಪ್ರಾಬ್ಲಮ್ ಫುಲ್ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಏನು ಕೊಟ್ಟಿದ್ರೆ? ಕ್ಯಾಶ್ ಗಿಫ್ಟ್ಸ್ ಆಗಿದೆ. 50,000ಕ್ಕಿಂತ ಅಗ್ರಿಗೇಟ್, ಅದು ಇಂಪಾರ್ಟೆಂಟ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇಸ್ ಸಿಚುಯೇಟೆಡ್ ಇನ್ ಶ್ರೀಲಂಕಾ. ಶ್ರೀಲಂಕಾದಲ್ಲಿ ಬಂದಿರುವಂಥದ್ದು 80,000 ರೂಪಾಯಿ, ಅಷ್ಟು ಕೂಡ ಟ್ಯಾಕ್ಸಬಲ್ ಆಗಿರುತ್ತೆ. ನೆಕ್ಸ್ಟ್, he purchased a plot of land for construction, so he could not get the house constructed and let out the plot at ₹5,000 per month. ಏನಾಯ್ತಂತೆ, ಒಂದು ಮನೆ ಕಟ್ತಾ ಇದ್ದಾನೆ, ಆ ಮನೆ ಕಟ್ಟೋಣ ಅಂತ ತಗೊಂಡಿದ್ದಾನೆ, ಮನೆ ಕಟ್ಟಕ್ಕೆ ಆಗಿಲ್ಲ, ಅರ್ಧಂಬರ್ಧ ಕಂಪ್ಲೀಟ್ ಆಗಿದೆ. ಸೊ ಇದನ್ನ ಲೆಟ್ ಔಟ್ ಮಾಡ್ತಿದ್ದಾನೆ. ಲ್ಯಾಂಡ್ ಮಸ್ಟ್ ಬಿ ಅಪಾರ್ಚುನೆಂಟ್ ಟು ಬಿಲ್ಡಿಂಗ್. ಲ್ಯಾಂಡ್ ಜೊತೆ ಬಿಲ್ಡಿಂಗ್ ಇದ್ದು ಅದರಿಂದ ಏನಾದ್ರು ಇನ್ಕಮ್ ಏನಾದ್ರು ರಿಸೀವ್ ಮಾಡ್ತಾ ಇದ್ರೆ ದಟ್ ರೆಂಟಲ್ ಇನ್ಕಮ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ HP. ಇಲ್ಲಿ HP ಆಗಿಲ್ಲ, ಹೌಸ್ ಪ್ರಾಪರ್ಟಿ ಇಲ್ಲ, ಅದಕ್ಕೋಸ್ಕರ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಎಷ್ಟು ಅಂದರೆ 5,000 into 12, 60,000. Credit in passbook, the source of which cannot be explained. Unexplained money, undisclosed sources of income, taxable under the head income from other sources. 11 ಲಕ್ಷ. ಬಿ ಕೇರ್ಫುಲ್, 11 ಲಕ್ಷ. ಎಕ್ಸಾಮಿನಲ್ಲಿ ಮಕ್ಕಳು ಎಲ್ಲ ಸಾವಿರಗಳಿರುತ್ತೆ, ನೂರುಗಳಿರುತ್ತೆ. ಈ ಲಕ್ಷ ಅನ್ನೋದನ್ನ ಕನ್ಸಿಡರೇಷನ್ ತಗೊಳ್ಳಲ್ಲ. ಅವಾಗ ಒಂದು 0ನೇ ಕಡಿಮೆ ತಗೊಂತೀರಾ. ಟೋಟಲ್ ತಪ್ಪಾಯಿತು ಅಂದರೆ ಅದಕ್ಕೊಂದು ಮಾರ್ಕ್ ವೃಥ ಕಡಿಮೆ ತಗೊಂತೀರ. ಅದಕ್ಕೆ ಅವಕಾಶ ಕೊಡಬೇಡಿ ಸ್ಟೂಡೆಂಟ್ಸ್. ಗ್ರೌಂಡ್ ರೆಂಟ್ ರಿಸೀವ್ಡ್, ಈಗೆಲ್ಲ ಹೇಳಿದೆ. ನನ್ನ ಹತ್ರ ಏನಾಗಿದೆ, 1-2 ಎಕರೆ ಲ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಹತ್ರ. ಅಲ್ಲಿ ಸರ್ಕಸ್ ಹಾಕೊಬೇಕು ಅಥವಾ ಒಂದು ಎಕ್ಸಿಬಿಷನ್ ಮಾಡಬೇಕು ಅಂದ್ಬಿಟ್ಟಿದೆ. ಸುಮ್ಮನೆ ಲ್ಯಾಂಡ್ ಇದೆ, ಆ ಲ್ಯಾಂಡ್ನ ನನಗೆ ರೆಂಟ್ ಕೇಳ್ತಾರೆ. ವಾಟ್ ವಿ ಕಾಲ್ ಆಸ್ ಗ್ರೌಂಡ್ ರೆಂಟ್. ಗ್ರೌಂಡ್ನ ರೆಂಟ್ ಕೊಟ್ಟಿದ್ದೀನಿ, ಅದರಿಂದ ನನಗೆ 13,000 ರೂಪಾಯಿ ಬರುತ್ತೆ. ದಟ್ ಅಮೌಂಟ್ ಆಫ್ ರೆಂಟಲ್ ಇನ್ಕಮ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ನೆಕ್ಸ್ಟ್ ಸ್ಟೂಡೆಂಟ್ಸ್, ಈಗ 23ರಿಂದ ನಿಮಗೆ ಸ್ಟಾರ್ಟ್ ಆಗ್ತಿರೋದು ಡಿವಿಡೆಂಡ್ ಇನ್ಕಮ್.
ಈ ಡಿವಿಡೆಂಡ್ ಇನ್ಕಮ್ಸ್ ಯಾವ್ಯಾವ ರೀತಿ ಕೊಡ್ತಾನೆ ಎಕ್ಸಮ್ಟ್ ಆಗುತ್ತೆ, ಕರೆಕ್ಟಾಗಿ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಹೋಗಿ. ಸೊ ಡಿವಿಡೆಂಡ್ ಫ್ರಮ್ ಮಾರುತಿ ಸುಜುಕಿ, ಸೊ ಎಕ್ಸಮ್ಟೆಡ್. ಡಿವಿಡೆಂಡ್ ಫ್ರಮ್ ಸಿರಿ ಕೋಆಪರೇಟಿವ್ ಸೊಸೈಟಿ, ಎನಿ ಅಮೌಂಟ್ ಆಫ್ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಅಂಡ್ ಫಾರಿನ್ ಕಂಪನಿ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ಸೊ ಕೋಆಪರೇಟಿವ್ ಸೊಸೈಟಿ ಅಂತ ಟ್ಯಾಕ್ಸಬಲ್ ಆಗಿರುತ್ತೆ. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ, ಯಾವ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿಲ್ಲ, ಸೊ ಇದು ಕೂಡ ಏನಾಗಿರುತ್ತೆ, ಟ್ಯಾಕ್ಸಬಲ್ ಆಗಿರುತ್ತೆ. ಡಿವಿಡೆಂಡ್ ಫ್ರಮ್ XYZ ಕಂಪನಿ ಲಿಮಿಟೆಡ್ ಏನಾಗಿರುತ್ತೆ, ಇದು ಎಕ್ಸಮ್ಟೆಡ್ ಆಗಿರುತ್ತೆ. ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಈಸ್ ಎಕ್ಸಮ್ಟೆಡ್. ಫಸ್ಟ್ ವಿಡಿಯೋದಲ್ಲಿ ಕೂಲಂಕುಷವಾಗಿ ನಾನು ನಿಮ್ಗೆ ಹೇಳಿದ್ದೀನಿ, ಕರೆಕ್ಟಾಗಿ ಅದನ್ನ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಡಿವಿಡೆಂಡ್ ರಿಸೀವ್ಡ್ ಆನ್ ಶೇರ್ಸ್, ಡಿವಿಡೆಂಡ್ ರಿಸೀವ್ಡ್ ಆನ್ ಶೇರ್ಸ್ ಆಫ್ ಶಶಿ ಲಿಮಿಟೆಡ್, ಸೊ ಇದು ಕೂಡ ಏನಾಗಿರುತ್ತೆ, ಎಕ್ಸಮ್ಟೆಡ್ ಆಗಿರುತ್ತೆ. ಡಿವಿಡೆಂಡ್ ಡಿಕ್ಲೇರ್ಡ್ ಬೈ ಎಕ್ಸ್ ಕಂಪನಿ, ಸೊ ಡಿಕ್ಲೇರ್ ಮಾಡಿದ್ರು ಕೂಡ ಅದೇನಾಗಿರುತ್ತದೋ ಎಕ್ಸಮ್ಟ್ ಆಗಿರುತ್ತೆ. ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಡಿವಿಡೆಂಡ್ ರಿಸೀವ್ ಮಾಡ್ತಿದ್ರೆ ಅದು ಕೂಡ ಎಕ್ಸಮ್ಟೆಡ್ ಆಗಿರುತ್ತೆ. ಜಯ ಕೋಆಪರೇಟಿವ್ ಸೊಸೈಟಿಯಿಂದ ಗ್ರಾಸ್ ಅಮೌಂಟ್ ಆಫ್ ಡಿವಿಡೆಂಡ್ 5,000 ರಿಸೀವ್ ಮಾಡ್ತಾ ಇದ್ದಾರಂತೆ, ಸೊ ಕೋಆಪರೇಟಿವ್ ಸೊಸೈಟಿ ಅಥವಾ ಫಾರಿನ್ ಕಂಪನಿಯಿಂದ ರಿಸೀವ್ ಮಾಡೋ ಡಿವಿಡೆಂಡ್ ಟ್ಯಾಕ್ಸಬಲ್ ಆಗಿರುತ್ತೆ. 10,000 ಯೂನಿಟ್ಸ್ ಆಫ್ UTI ನಿಂದ ಬಂದಿರುವಂತಹ ಡಿವಿಡೆಂಡ್ ಅದು ಕೂಡ ಏನಾಗಿರುತ್ತೆ, UTI ಅಥವಾ ಮ್ಯೂಚುವಲ್ ಫಂಡ್ಸ್ ಇಂದ ಬಂದಿರುವಂತಹ ಡಿವಿಡೆಂಡ್ ಕೂಡ ಎಕ್ಸಮ್ಟೆಡ್ ಆಗಿರುತ್ತೆ. ಇಂಟರಿಮ್ ಡಿವಿಡೆಂಡ್ ಹಾಕೊಳ್ಳಿ, ಆನ್ಯುಯಲ್ ಡಿವಿಡೆಂಡ್ ಹಾಕೊಳ್ಳಿ, ಫೈನಲ್ ಡಿವಿಡೆಂಡ್ ಹಾಕೊಳ್ಳಿ, ಎಕ್ಸಮ್ಟೆಡ್ ಆಗಿರುತ್ತೆ ಡೊಮೆಸ್ಟಿಕ್ ಕಂಪನಿಯಿಂದ ಬಂದಿದೆ. ಫಾರಿನ್ ಕಂಪನಿಯಿಂದ ಬಂದಿರುವಂತಹ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಫಾರಿನ್ ಕಂಪನಿ, ಸೊ ಅದು ಟ್ಯಾಕ್ಸಬಲ್ ಆಗಿರುತ್ತೆ. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಇಂಡಿಯನ್ ಕಂಪನಿ ಎಕ್ಸಮ್ಟೆಡ್. ಡಿವಿಡೆಂಡ್ ರಿಸೀವ್ಡ್ from foreign company and cooperative society is chargeable to tax. Any amount of interest or dividend received from UTI or mutual funds is also exempted. Okay. Units of mutual fund, ಇದು ಕೂಡ ಏನಾಗಿರುತ್ತೆ, ಎಕ್ಸಮ್ಟೆಡ್ ಆಗಿರುತ್ತೆ. ಇಂಟರಿಮ್ ಡಿವಿಡೆಂಡ್ ರಿಸೀವ್ ಮಾಡ್ತಾ ಇದೀವಂತೆ, ಅದು ಕೂಡ ಏನಾಗಿರುತ್ತೆ, ಎಕ್ಸಮ್ಟೆಡ್ ಆಗಿರುತ್ತೆ. ಸ್ವಲ್ಪ ಫಾಸ್ಟ್ ಹೋಗ್ತಿದ್ದೀನಿ, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು. ₹16,000 ಪರ್ ಮಂತ್, ಒಂದು ತಿಂಗಳಿಗೆ 16,000 ಅಂತ. ಆಸ್ ಎ ಸ್ಕಾಲರ್ಶಿಪ್ ರಿಸೀವ್ ಮಾಡ್ತಾ ಇದ್ದೀರಾ, ಎಲ್ಲಿಂದ, UGC ಇಂದ ನೀವು ಅಮೌಂಟ್ ಆಫ್ ಸ್ಕಾಲರ್ಶಿಪ್ ರಿಸೀವ್ ಮಾಡೋದೇನಾಗಿರುತ್ತೆ, ಎಕ್ಸಮ್ಟೆಡ್ ಆಗಿರುತ್ತೆ. ಬಿ ಕೇರ್ಫುಲ್, ಇಫ್ ಎನಿ ಅಮೌಂಟ್ ಆಫ್ ಸ್ಕಾಲರ್ಶಿಪ್ ರಿಸೀವ್ ಫ್ರಮ್ UGC ಫಾರ್ ರಿಸರ್ಚ್ ವರ್ಕ್ ಈಸ್ ಎಕ್ಸಮ್ಟೆಡ್. ಓಕೆ, ಹಾಗಾದ್ರೆ ಡಿವಿಡೆಂಡ್ ಆಯ್ತು ಸ್ಟೂಡೆಂಟ್ಸ್. ಈಗ ನಾವು ಡಿಸ್ಕಸ್ ಮಾಡ್ತೀವಿ ವಿನ್ನಿಂಗ್ಸ್, ಕ್ಯಾಶುವಲ್ ಇನ್ಕಮ್ಸ್ ಬಗ್ಗೆ. ಸ್ವಲ್ಪ ಕೇರ್ಫುಲ್ ಆಗಿ ಒಂದು ಸ್ವಲ್ಪ ನೋಡ್ಕೊಂಡು ಹೋಗಿ. ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ ಜ್ಞಾಪಕ ಇಟ್ಕೊಳ್ಳಿ. ಹಾರ್ಸ್ ರೇಸ್ 5,000 ರೂಪೀಸ್ಗಿಂತ ಏನಾದ್ರು ವಿನ್ನಿಂಗ್ಸ್ ಏನಾದ್ರು ಇದ್ರೆ TDS ಆಗಿರುತ್ತೆ. 5,000ಗಿಂತ ಏನಾದರೂ ವಿನ್ನಿಂಗ್ಸ್ ಜಾಸ್ತಿ ಇದ್ರೆ TDS ಆಗಿರುತ್ತೆ. ಎಷ್ಟು ಪರ್ಸೆಂಟ್? 30%. ಅವಾಗ ಗ್ರಾಸ್ ಅಪ್ ಮಾಡಬೇಕಾಗಿತ್ತು. ಇವನೇ ಗ್ರಾಸ್ ಅಂತ ಕೊಟ್ಬಿಟ್ಟಿದ್ದಾನೆ 80,000. ಈ ಗ್ರಾಸ್ ಅಂತ ಕೊಟ್ಟಿರ್ಲಿಲ್ಲ ಅಂದ್ರೆ 80,000 ಇಂಟು 100/70 ಮಾಡಬೇಕಾಗಿತ್ತು. ಆದ್ರೆ ಅವನೇ ಗ್ರಾಸ್ ಅಂತ ಕೊಟ್ಟಿದ್ದಾನೆ, ಹಾಗಿಂದಾಗೆ ತಗೊಳ್ಳಿ. ನೆಟ್ ಅಂತ ಕೊಟ್ಟಿದ್ರು ಅಥವಾ ಕೊಡದೇ ಇದ್ರು ಕೂಡ 100/70 ಹಾಕ್ಬೇಕಾಗಿತ್ತು. ಓಕೆ, ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ಏನಂತೆ, ನೆಟ್ ಅಮೌಂಟ್ ಅಂತ. ನೆಟ್ ಅಂದ್ರೆ 1,40,000 ಇಂಟು 100/70 ಅಂದ್ರೆ ಬರೋದು 2 lakh. ಓಕೆ ಸರ್, ಪರ್ಚೇಸ್ ಆಫ್ ಲಾಟ್ರಿ ಟಿಕೆಟ್ ₹150 ಅಂತ ಹೇಳಿದನು ಸರ್. 58 ಹೇಳುತ್ತೆ, ಸೆಕ್ಷನ್ 58 ಹೇಳುತ್ತೆ ಇದಕ್ಕೆ ಡಿಡಕ್ಷನ್ ಸಿಗಲ್ಲ ಅಂತ ಹೇಳುತ್ತೆ. ಅದಕ್ಕೆ ಇಗ್ನೋರ್ ಮಾಡಿ. ಲಾಟ್ರಿ ಟಿಕೆಟ್ನ ಪರ್ಚೇಸ್ ಮಾಡೋದಕ್ಕೋಸ್ಕರ ಆಗಿರುವಂಥ ಖರ್ಚು ಮತ್ತು ಮತ್ತೇನೇ ಖರ್ಚಾಗಬೇಕಿರಲಿ, ಸೊ ಅದು ಟ್ಯಾಕ್ಸಬಲ್ ಆಗೋದಿಲ್ಲ, ಡಿಡಕ್ಷನ್ ಸಿಗಲ್ಲ. ವಿನ್ನಿಂಗ್ಸ್ ಫ್ರಮ್ ಕರ್ನಾಟಕ ಸ್ಟೇಟ್ ಲಾಟರಿಯಿಂದ ವಿನ್ ಆಗಿದ್ದೀರಾ, ಅವನು ಗ್ರಾಸ್ ಅಂತ ಹೇಳಿದ್ದಾನೆ, ಹಾಗಿಂದಾಗೆ ತಗೊಳ್ಳಿ 1,20,000. ಅವನ ಅಕಸ್ಮಾತ್ ಏನೋ ಕೊಟ್ಟಿರ್ಲಿಲ್ಲ ಅಂದಿದ್ರೆ ವಿನ್ನಿಂಗ್ಸ್ ಅಂತ ಇರೋದಕ್ಕೆ ಏನ್ ಮಾಡ್ಬೇಕಾಗಿರುತ್ತೆ, 1,20,000 ಇಂಟು 100/70 ಮಾಡಬೇಕಾಗಿತ್ತು. ಹಿ ವಾನ್ ಗೋಲ್ಡ್
25 lakhs ಅಷ್ಟು ಗ್ರಾಸ್ ಅಮೌಂಟ್ ಅಂತ ಹೇಳಿದ್ದಾನೆ. 25 lakhs. ಹುಷಾರಾಗಿರ್ಬೇಕು ಸ್ಟೂಡೆಂಟ್ಸ್. ಲ್ಯಾಕ್ಸ್ ಥೌಸಂಡ್ಸ್ ಬಂದಾಗ ನೀವು ಈಸಿ ಶಾರ್ಟ್ ಕಟ್ ಅಂದ್ಬಿಟ್ಟಿದ್ರೆ 00 ಒತ್ತುತ್ತೀರಾ, ಅಲ್ಲಿ ಕೇರ್ಫುಲ್ ಆಗಿರ್ಬೇಕು. ಟೋಟಲ್ ಮಿಸ್ಟೇಕ್ ಆಗಕ್ಕೆ ಅವಕಾಶಗಳು ಇರ್ತವೆ. ವಿನ್ನಿಂಗ್ಸ್ ಫ್ರಮ್ ಕ್ರಾಸ್ವರ್ಡ್ ಪಜಲ್ಸ್. ಈ ಕ್ರಾಸ್ವರ್ಡ್ ಪಜಲ್ಸ್ ಆಗಲಿ, ಲಾಟ್ರಿ ಆಗಲಿ, ಕ್ರಾಸ್ವರ್ಡ್ ಪಜಲ್ಸ್ ಆಗಲಿ, ಅಥವಾ ಎನಿ ಸಾರ್ಟ್ ಆಫ್ ಗೇಮ್ಸ್ ಅಂತಂತಂದ್ರೆ ಟಿವಿ ಶೋ ಗೇಮ್ಸ್ ಆಗಿರ್ಬೋದು, ಕೌನ್ ಬನೇಗ ಕರೋಡಪತಿ ಆಗಿರ್ಬೋದು, ಕಾರ್ಡ್ ಗೇಮ್ಸ್ ಆಗಿರ್ಬೋದು. ಸೊ ಇದರಿಂದ ಬಂದಿರೋ ಕಾರ್ಡ್ ಗೇಮ್ಸ್ ಅಂತಾನೆ, ನೀವು ಮನೆಗೆ ಆಡೋ ಕಾರ್ಡ್ ಗೇಮ್ಸ್ ಅಲ್ಲ, ಕ್ಯಾಸಿನೋನಲ್ಲಿ ಕಾರ್ಡ್ ಗೇಮ್ಸ್ ಆಡಿರ್ತೀರ, ಅಲ್ಲಿ ಟ್ಯಾಕ್ಸ್ ನ ಡಿಡಕ್ಟ್ ಮಾಡಿನೇ ಕೊಡುವಂತಹದ್ದು. ಸೊ ಅಲ್ಲಿ ಎಷ್ಟು ಸಾವಿರ ಇರಬೇಕು? 10,000 ರೂಪಾಯಿ ಇರಬೇಕು. 10,000ಕ್ಕಿಂತ ಏನಾದ್ರು ಜಾಸ್ತಿ ಇತ್ತು ಅಂದ್ರೆ TDS ಆಗಿರುತ್ತೆ. 100/70 ಹಾಕಿ ಗ್ರಾಸ್ ಅಪ್ ಮಾಡಬೇಕಾಗಿರುತ್ತೆ. ಇಲ್ಲಿ 5,000 ರೂಪಾಯಿ, ಇಲ್ಲಿ 10,000ಕ್ಕಿಂತ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಾಗಿರುತ್ತೆ? ಆಗಿಂದಾಗೆ 3,500 ರೂಪಾಯಿ ಆಗಿಂದಾಗೆ ತಗೊಳ್ಳಿ, ಟ್ಯಾಕ್ಸಬಲ್ ಆಗೋದಿಲ್ಲ. ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್. ಹಾರ್ಸ್ ರೇಸ್ ಇಂದ ಬಂದಿರೋದು ನೆಟ್ ಅಂತ ಅವನೇ ಹೇಳ್ತಾ ಇದ್ದಾನೆ. 49,000 ಇಂಟು 100/70, 70,000. ವಿನ್ನಿಂಗ್ಸ್ ಫ್ರಮ್ ರಾಜಸ್ಥಾನ್ ಸ್ಟೇಟ್ ಲಾಟ್ರಿ. ಇದನ್ನ ನೆಟ್ ಮಾಡ್ಬೇಕಾ ಸರ್ ಅಂತ ಕೇಳ್ಬೇಡಿ. ಏನಾಗಿದೆ? 10,000ಕ್ಕಿಂತ ಏನಾಗಿದೆ? ಕಡಿಮೆ ಇದೆ. ನೋ TDS ಆಗಿರಲ್ಲ. ಆಗಿಂದಾಗೆ ತಗೊಳ್ಳಿ. ನಾನು ಎಕ್ಸಾಂಪಲ್ಸ್ ನಿಮ್ಗೆ ಅರ್ಥ ಆಗ್ಲಿ ಅಂದ್ಬಿಟ್ಟಿದೆ, ಸೀಕ್ವೆನ್ಸ್ ಆಗಿ ತಗೊಂಡಿದ್ದೀನಿ ಸ್ಟೂಡೆಂಟ್ಸ್, ಸೀಕ್ವೆನ್ಸ್ ಆಗಿ ತಗೊಂಡಿದ್ದೀನಿ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೆ. ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ ಎಷ್ಟು? 5,000ಗಿಂತ ಕಡಿಮೆ ಇದ್ರೆ ನೋ TDS. 5,000ಗಿಂತ ಜಾಸ್ತಿ ಇತ್ತು ಅಂದ್ರೆ 30% TDS ಆಗಿರುತ್ತೆ. ನೆಟ್ ಅಂತ ಅನ್ಕೋಬೇಕು. ಇಲ್ಲಿ 1,000 ಕೊಟ್ಟಿದ್ದಾನೆ, ನೋ TDS, 1,000 ಆಗಿಂದಾಗೆ ತಗೊಂತೀರ. ವಿನ್ನಿಂಗ್ಸ್ ಫ್ರಮ್ UP ಸ್ಟೇಟ್ ಲಾಟರಿ. ವಿನ್ನಿಂಗ್ಸ್ ಫ್ರಮ್ UP ಸ್ಟೇಟ್ ಲಾಟರಿ 30,000. ಹಾಗಾದ್ರೆ ಲಾಟರಿಯಿಂದ ಬಂದಿದೆಯಂತೆ 30,000. ಇಲ್ಲಿ ಜ್ಞಾಪಕ ಇಟ್ಕೊಬೇಕಾಗಿರೋ ವಿಚಾರ ನೀವು ಒಂದಿದೆ ಸ್ಟೂಡೆಂಟ್ಸ್, ಏನು ಅಂತಂದ್ರೆ ಇಲ್ಲಿ ನೆಟ್ ಅಥವಾ ಗ್ರಾಸ್ ಅಂತ ಕೊಟ್ಟಿಲ್ಲ. ಆಗ ನೀವೇನು ಅರ್ಥ ಮಾಡ್ಕೊಬೇಕು? ಇಲ್ಲಿ ವಿನ್ನಿಂಗ್ಸ್ ಅಂತ ಇರೋದ್ರಿಂದ 30,000 ಏನಾಗಿರುತ್ತೆ? ಇದು ನೆಟ್ ಆಗಿರುತ್ತೆ. ಯಾಕೆ? 10,000ಕ್ಕಿಂತ ಜಾಸ್ತಿ ವಿನ್ ಆಗಿದೆ. ಹಾಗಾದ್ರೆ TDS ಆಗಿದೆ 30,000 ಇಂಟು 100/70. 30,000 ಇಂಟು 100/70. ಹಾಗಾದ್ರೆ ಬರುವಂತಹದ್ದು 42,857. ನೆಕ್ಸ್ಟ್ ವಿನ್ನಿಂಗ್ಸ್ ಫ್ರಮ್ ಕಾರ್ಡ್ ಗೇಮ್ಸ್ 6,000. ಹಾಗಾದ್ರೆ 6,000 ರೂಪಾಯಿ ಇದೆಯಂತೆ ವಿನ್ನಿಂಗ್ಸ್ ಫ್ರಮ್ ಕಾರ್ಡ್ ಗೇಮ್ಸ್. 10,000ಕ್ಕಿಂತ ಕಡಿಮೆ ಇದೆ, ನೋ TDS. ಸೊ ಟ್ಯಾಕ್ಸ್ ಏನು ಡಿಡಕ್ಟ್ ಮಾಡಿರಲ್ಲ. ಸೊ ಅದು ಗ್ರಾಸ್ ಅಮೌಂಟೇ ಆಗಿರುತ್ತೆ. ನೆಕ್ಸ್ಟ್ ಪರ್ಚೇಸ್ ಆಫ್ ಲಾಟ್ರಿ ಟಿಕೆಟ್ಸ್. ಇದಕ್ಕೆ ಯಾವುದೇ ರೀತಿಯಾದಂಥ ಡಿಡಕ್ಷನ್ ಸಿಗೋದಿಲ್ಲ. ಪೇಮೆಂಟ್ ಫಾರ್ ಬೆಟ್ಟಿಂಗ್ ಇನ್ ಹಾರ್ಸ್ ರೇಸ್. ನೀವು ಕೊಟ್ಟಿರುವಂತಹ ಅಮೌಂಟ್ ಇದು ಎಕ್ಸ್ಪೆಂಡಿಚರ್ ಇನ್ಕಮ್ ಅಲ್ಲ. ಸೊ ಇದಕ್ಕೂ ಯಾವುದೇ ರೀತಿಯಾದಂಥ ಡಿಡಕ್ಷನ್ ಸಿಗೋದಿಲ್ಲ. ಇದು ಯಾವುದೇ ಡಿಡಕ್ಷನ್ ಸಿಗೋದಿಲ್ಲ. ಇನ್ಕಮ್ ಅಲ್ಲ, ಇದು ಪೇಮೆಂಟ್. ಇದು ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ಹಿಮ್ ಇನ್ ಪೋಸ್ಟ್ ಆಫೀಸ್ ಕ್ಯುಮ್ಯುಲೇಟಿವ್ ಟೈಮ್ ಡೆಪಾಸಿಟ್. ಇದಕ್ಕೆ ಇನ್ನೊಂದು ರೀತಿ ಕರೀತೀವಿ POCTD ಅಥವಾ ಪೋಸ್ಟ್ ಆಫೀಸ್ CTD ಅಂತ ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. ಈ POCTD ಅನ್ನೋದೇನಾಗಿರುತ್ತೆ? ಎಕ್ಸಮ್ಟ್ ಆಗಿರುತ್ತೆ. ನೆಕ್ಸ್ಟ್ 8% ಇಂಟ್ರೆಸ್ಟ್ ಆನ್. ಈಗ ಸ್ಟಾರ್ಟ್ ಆಯಿತು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಬಿ ಕೇರ್ಫುಲ್ ಸ್ಟೂಡೆಂಟ್ಸ್, ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿ. ಈಗ ಹೇಳುವಂಥ ಪಾಯಿಂಟ್ಸ್ನ ನೋಡ್ಕೊಳ್ಳಿ. ಅಕಸ್ಮಾತ್ ಪಾರ್ಟ್ ನಂಬರ್ 6, 5 ಮತ್ತು 6 ನೀವು ನೋಡಿಲ್ಲ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳಕ್ಕೆ ಅವಕಾಶ ಇದೆ. ಇಲ್ಲಿ ಡೀಟೇಲ್ ಆಗಿ ಅರ್ಥ ಆಗಲಿಲ್ಲ ಅಂದರೆ ಪಾರ್ಟ್ ನಂಬರ್ 5 ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಥಿಯರಿ ನೋಡಿ, ಪಾರ್ಟ್ ನಂಬರ್ 6 ಪ್ರಾಬ್ಲಮ್ಸ್ ನೋಡಿ. ಅದರಲ್ಲಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಅಡ್ಜಸ್ಟ್ಮೆಂಟ್ ಬರುವಂಥ, ಈಗ ನಾನು ಏನೇನು ಹೇಳ್ತೀನೋ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 15 ಐಟಮ್ ಅದೆಲ್ಲ ಅಲ್ಲಿ ಸಾಲ್ವ್ ಆಗಿದೆ. ಓಕೆ, 8% ಇಂಟ್ರೆಸ್ಟ್ ಆನ್ 60,000 ಡಿವೆಂಚರ್ಸ್. ಇಲ್ಲಿ ಗೌರ್ಮೆಂಟ್ ಅಂತ ಹೇಳಿಲ್ಲ, ಹಾಗಾದ್ರೆ ಕಮರ್ಷಿಯಲ್ ಆಯಿತು. ಟ್ಯಾಕ್ಸ್ ಫ್ರೀ ಅಂತ ಹೇಳಿಲ್ಲ, ಹಂಗಾರೆ ಲೆಸ್ ಟ್ಯಾಕ್ಸ್ ಆಯಿತು. ಹಾಗಾದ್ರೆ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಜಸ್ಟ್ ಇದ್ರ ಮೇಲೆ ಅಪ್ಲೈ ಮಾಡಿ. ಹಾಗಾದ್ರೆ 60,000 ಇಂಟು 8%.
4,800 4,800. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲಿಸ್ಟೆಡ್ ಸೆಕ್ಯೂರಿಟೀಸ್. ನೆಟ್ ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಸೆಕ್ಯೂರಿಟೀಸ್ ಗೌರ್ಮೆಂಟ್ ಅಂತ ಕೊಟ್ಟಿಲ್ಲ, ಹಾಗಾದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ, ಲೆಸ್ ಟ್ಯಾಕ್ಸ್. ಇಂಟ್ರೆಸ್ಟ್ ಕೊಟ್ರೆ ಅವನ್ ನೆಟ್ ಅಂತ ನಿಮಗೆ ಕೊಡದೆ ಇದ್ರೂ ಕೂಡ ನೀವೇನ್ ಮಾಡಬೇಕು, ಗ್ರಾಸ್ ಮಾಡಲೇಬೇಕು. 3,600 ಇಂಟು 100/90. ಎಷ್ಟು ಸಲ ನೀವು ಮಾಡ್ಬಿಟ್ಟಿದ್ದೀರಾ ಅಂದ್ರೆ ಅಷ್ಟು ಸಲ ಮಾಡ್ಬಿಟ್ಟಿದ್ದೀರಾ. ಎಷ್ಟು ಬರುತ್ತೆ? 4,000 ಬರುತ್ತೆ. ನೀವು ಪ್ರಾಕ್ಟೀಸ್ ಮಾಡಿದ್ರ ಅಂದ್ರೆ ಬಾಯಿನಲ್ಲಿ ಆಗಿಂದಾಗೆ ಬಂದ್ಬಿಡುತ್ತೆ. ಇಂಟ್ರೆಸ್ಟ್ ಆನ್ FD ಇನ್ ಎ ಬ್ಯಾಂಕ್, ಇದ್ರ ಬಗ್ಗೆ ನಿಮಗೆ ಹೇಳಲೇಬೇಕಾಗಿರುತ್ತೆ. FD ಬ್ಯಾಂಕ್ನಲ್ಲಿ ಇಟ್ಟಿರ್ತೀರಾ ಅಥವಾ SB ಅಕೌಂಟ್ ಇಂಟ್ರೆಸ್ಟ್ 10,000 ರೂಪಾಯಿಗಿಂತ ಏನಾದರೂ ಜಾಸ್ತಿ ಇದ್ರೆ TDS 10% ಆಗಿರುತ್ತೆ. ಸಾರಿ 10,000ಕ್ಕಿಂತ ಏನಾದ್ರು ಜಾಸ್ತಿ ಇತ್ತು ಅಂದ್ರೆ ಇಂಟ್ರೆಸ್ಟ್ ಅಮೌಂಟ್ ನೆಟ್ ಅಮೌಂಟ್ ಆಗಿರುತ್ತೆ. ನಾವು ಗ್ರಾಸ್ ಅಪ್ ಮಾಡಲೇಬೇಕಾಗಿರುತ್ತೆ. ನೆಟ್ ಅಂತ ಇವಾಗ ಈ ಪ್ರಾಬ್ಲಮ್ ಅವನು ಕೊಡ್ಲಿಲ್ಲ ಅಂದ್ರೂ ಕೂಡ ನಾವು ಗ್ರಾಸ್ ಅಪ್ ಮಾಡಬೇಕಾಗಿತ್ತು. ಅದರೆಷ್ಟು? 15,000 ಇಂಟು 100/90 ಬರುವಂತಹದ್ದು 16,667. ನೀವು ಕ್ಯಾಲ್ಕುಲೇಟ್ ಇಟ್ಕೊಂಡು ನೀವು ಮಾಡ್ತಾ ಇರಬೇಕು ಕ್ಯಾಲ್ಕುಲೇಷನ್. ಇಂಟ್ರೆಸ್ಟ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತೆ ಟ್ಯಾಕ್ಸ್ ಫ್ರೀ ಅಂತ ಹೇಳಿಲ್ಲ, ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್ಗೆ ನೋ ಟಿ ಡಿ ಎಸ್ ಅಂದ್ರೆ ಆಗಿಂದಾಗೆ ತಗೊಬೇಕಾಗಿರುತ್ತೆ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅವನೇ ನೆಟ್ ಅಂತ ಹೇಳ್ಬಿಟ್ಟಿದ್ದಾನೆ. ಸೊ 6,560 ಇಂಟು 100/90. 6,560 ಇಂಟು 100/90 ಅಂದ್ರೆ ಬರುವಂತಹದ್ದು 7,289. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ POSB ಅಂದ್ರೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 4,500 ಅಂತ. POSB 8,000 ರೂಪಾಯಿವರೆಗೂ ಎಕ್ಸಾಮ್ಟೆಡ್, 3,500 ಎಕ್ಸಾಮ್ಟೆಡ್. ಜಾಯಿಂಟ್ ಅಕೌಂಟ್ ಆಗಿದ್ರೆ 7,000 ವರೆಗೂ ಎಕ್ಸಾಮ್ಟೆಡ್. ಹಾಗಾದ್ರೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ 4,500 ಮೈನಸ್ 3,500 ಅಂದ್ರೆ ಬರುವಂಥದ್ದು 1,000 ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. 1,000 ಟ್ಯಾಕ್ಸಬಲ್ ಆಗಿರುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ POCTD ಪೋಸ್ಟ್ ಆಫೀಸ್ ಕ್ಯುಮ್ಯುಲೇಟಿವ್ ಟೈಮ್ ಡೆಪಾಸಿಟ್ 1,000 ಎಕ್ಸೆಂಪ್ಟೆಡ್ ಆಗಿರುತ್ತೆ. 8,000 ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಫ್ ನ್ಯಾಷನಲ್ ಡೆವಲಪ್ಮೆಂಟ್ ಬಾಂಡ್ಸ್. ಸೊ 8,000 ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ನ್ಯಾಷನಲ್ ಡೆವಲಪ್ಮೆಂಟ್ ಬಾಂಡ್ಸ್ 8,000 ರೂಪಾಯಿ ಟ್ಯಾಕ್ಸಬಲ್ ಆಗಿರುತ್ತೆ. ನೆಕ್ಸ್ಟ್ ರೂಪೀಸ್ 3 lakh 13.5% ಸೆಕ್ಯೂರಿಟೀಸ್ ಆನ್ ಪೇಪರ್ ಮಿಲ್ ಕಂಪನಿ ಲಿಮಿಟೆಡ್ ನಲ್ಲಿ 13.5% ಇದೆಯಂತೆ. ಸೊ 3 lakh ಅಂದ್ರೆ ಈ ಸೆಕ್ಯೂರಿಟೀಸ್ ಗವರ್ಮೆಂಟ್ ಅಲ್ಲ, ಕಮರ್ಷಿಯಲ್ ಆಯಿತು. ಲೆಸ್ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಿಲ್ಲ, ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಹಾಗಾದ್ರೆ 3 lakh ಮೇಲೆ 13.5% ಅಂದ್ರೆ ಬರುವಂಥದ್ದು 40,500. ಬಂದ್ವಿ ಕೊನೆ ಹಂತಕ್ಕೆ ಒಂದ್ ಸ್ವಲ್ಪ ಬಂದಂಗೆ ಇದೀವಿ. 10% 2,50,000 ಸೆಕ್ಯೂರಿಟೀಸ್ ಆಫ್ ಎಕ್ಸ್ ಕಂಪನಿ ಲಿಮಿಟೆಡ್ನ ಅಂದ್ರೆ ಕಮರ್ಷಿಯಲ್ ಆಯಿತು, ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಅಪ್ಲೈ ಮಾಡಿ. ಸೊ 2,50,000 ಇಂಟು 10% ಅಂದ್ರೆ ಬರೋದು 25,000. ಈಗ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ನಾನೇನ್ ಮಾಡಿದೆ, ಇದನ್ನ ಹೀಗೆ ಇಟ್ಟುಬಿಟ್ಟೆ. ಈಗ ಇದಕ್ಕೆ ಸಂಬಂಧಪಟ್ಟಿರೋ ಹಂಗೆ ಇಲ್ಲೇನೋ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಬಹಳ ಕೇರ್ಫುಲ್ ಆಗಿ ನೋಡ್ಬೇಕು ಸ್ಟೂಡೆಂಟ್ಸ್. ಥಿಯರಿ ಎಕ್ಸ್ಪ್ಲೈನ್ ಮಾಡುವಾಗ ಮಾಡಿದ್ದೀನಿ, ಪ್ರಾಕ್ಟಿಕಲ್ ಮಾಡುವಾಗ ಕ್ಲಾರಿಟಿ ಕೊಟ್ಟಿದ್ದೀನಿ. ಫಾರ್ ಪರ್ಚೇಸಿಂಗ್ ಸೆಕ್ಯೂರಿಟೀಸ್ ಆಫ್ ಎಕ್ಸ್ ಕಂಪನಿ ಲಿಮಿಟೆಡ್, ನೋಡ್ರಿ, ಸೆಕ್ಯೂರಿಟೀಸ್ ಆಫ್ ಎಕ್ಸ್ ಕಂಪನಿ ಲಿಮಿಟೆಡ್. ಈ ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡೋದಕ್ಕೆ ಹಿ ಟುಕ್ ಎ ಲೋನ್ ಆಫ್ ರೂಪೀಸ್ 2 lakh ಅಟ್ 12% ಪರ್ ಆ್ಯನಮ್. ಹಾಗಾದ್ರೆ ಯಾವುದೇ ಇನ್ಕಮ್ ನ ಪಡೆಯೋಕ್ಕೋಸ್ಕರ ಅವನೇನಾದ್ರು ಖರ್ಚು ಮಾಡಿದ್ರ ಅಂತಂದ್ರೆ ಅದೇನಾಗಿರುತ್ತೆ, ಡಿಡಕ್ಷನ್ ಸಿಗತ್ತೆ. ಹೇಳಿದೀನಿ ನಾನು 57 ಡಿಡಕ್ಷನ್ ಸಿಗತ್ತೆ. 58 ಏನ್ ಹೇಳುತ್ತೆ ಅನ್ಬಿಟ್ಟು ಇವಾಗ ನೋಡ್ಕೊಳ್ಳಿ. ಈಗ ಎಷ್ಟು? 2 lakh ಮೇಲೆ 12% ಅಂದ್ರೆ 24,000 ರೂಪಾಯಿ ಅಷ್ಟು ಡಿಡಕ್ಷನ್ ಸಿಗುತ್ತೆ ನಿಮಗೆ. ಹಾಗಾದ್ರೆ ಇಷ್ಟೆಲ್ಲ ಟೋಟಲ್ ಮಾಡಿ ಇನ್ಕಮ್ ಫ್ರಮ್ ಅದರ್ ಎಲ್ಲ ಐಟಮ್ ಟೋಟಲ್ ಮಾಡಿ
ಲೆಸ್ ಡಿಡಕ್ಷನ್ ಅನ್ನೋ ಅಥವಾ ನೀವು ಇಂಟ್ರೆಸ್ಟ್ ಆನ್ ಲೋನ್ 24,000 ಕಳಿಬೇಕು. ಯಾವಾಗ ನೋಡ್ಕೊಳ್ಳೋಣ. ಈಗ ದಿಸ್ ಲೋನ್ ವಾಸ್ ಟೇಕನ್ ಫ್ರಮ್ ಹಿಸ್ ಫ್ರೆಂಡ್ ಇನ್ UK ಅಲ್ಲಿ ಫ್ರೆಂಡ್ ಇದಾನಂತೆ. ಬಹಳ ಸಂತೋಷದ ವಿಚಾರ. ದ ಇಂಟ್ರೆಸ್ಟ್ ಹ್ಯಾಸ್ ಬಿನ್ ಪೇಯ್ಡ್ ಇನ್ UK. ನೋ TDS. ಹಾಗಾದ್ರೆ TDS ಆಗಿದ್ರೆ 24,000 ಕಳಿಬೇಕಾಗಿತ್ತು. ನೀವು ಇಷ್ಟೆಲ್ಲ ಟೋಟ್ಲ್ ಮಾಡಿ ಅದ್ರಾಗ 24,000 ಕಳಿಬೇಕಾಗಿತ್ತು. ಆದರೆ ಇಲ್ಲೇನಾಗಿದೆ, ವಿತೌಟ್ TDS ಆಗಿದೆ. ಹಾಗಾದ್ರೆ ಡಿಡಕ್ಷನ್ ಇದಕ್ಕೆ ಸಿಗಲ್ಲ. ಕ್ಲಿಯರ್ ಆಯ್ತು ಅನ್ಸುತ್ತೆ ಸ್ಟೂಡೆಂಟ್ಸ್, ಯಾಕೆ ಸಿಗಲ್ಲ ಅನ್ನೋದು. ನೆಕ್ಸ್ಟ್ ಬ್ಯಾಂಕ್ ಚಾರ್ಜಸ್ ಅಂತೆ 57 ಅಲ್ಲಿ ಫಸ್ಟ್ ಐಟಮ್ ಹೇಳಿದ್ದು. ಕಲೆಕ್ಷನ್ ಚಾರ್ಜಸ್ ಎಷ್ಟಂತೆ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ನ ಕಲೆಕ್ಟ್ ಮಾಡೋಕ್ಕೋಸ್ಕರ 1,000 ಅಂತೆ. ಹಾಗಾದ್ರೆ ಡಿಡಕ್ಷನ್ ಇಷ್ಟೆಲ್ಲ ಟೋಟಲ್ ಮಾಡಿ ಡಿಡಕ್ಷನ್ 1,000 ಮಾಡಬೇಕು, ಜ್ಞಾಪಕ ಇಟ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಆಲ್ ಸೆಕ್ಯೂರಿಟೀಸ್ ಆರ್ ಪೇಯಬಲ್ ಆನ್ 1st July and 1st January. ಎಲ್ಲ ಸೆಕ್ಯೂರಿಟೀಸು 1st July ಮತ್ತು 1st January ಅಂದರೆ ಅರ್ಧ ಸಿಗುತ್ತೆ. ಇಲ್ಲಿ ಮೇಲ್ಗಡೆ ಕೊಟ್ಟಿರುವಂಥ ಎಲ್ಲನೂ ಕೂಡ ಇವನ್ ಯಾವುದು ಸೇಲ್ ಮಾಡಿಲ್ಲ, ಪರ್ಚೇಸ್ ಮಾಡಿಲ್ಲ ಈ ವರ್ಷ. ಸೊ ಎಲ್ಲ ಹಳೆ ಸೆಕ್ಯೂರಿಟೀಸ್. ಸೊ ಅದಕ್ಕೋಸ್ಕರ 1st July 18 ಅವನೇ ರಿಸೀವ್ ಮಾಡ್ತಾ ಇದ್ದಾನೆ, 1st January 19 ಅವನೇ ರಿಸೀವ್ ಮಾಡ್ತಾ ಇದ್ದಾನೆ. ಫುಲ್ಲು ಟ್ಯಾಕ್ಸಬಲ್ ಆಗಿರುತ್ತೆ. ಅಕಸ್ಮಾತ್ ಅವ್ನು ಪರ್ಚೇಸ್ ಮಾಡೋದು 1st July ಆದ್ಮೇಲೆ ಪರ್ಚೇಸ್ ಮಾಡಿದ್ರೆ ಜುಲೈ ಇಂಟ್ರೆಸ್ಟ್ ಸಿಗಲ್ಲ, ಜಾನ್ವರಿ ಇಂಟ್ರೆಸ್ಟ್ ಮಾತ್ರ ಸಿಗುತ್ತೆ. ಅದು ಅರ್ಧ ಮಾತ್ರ ತಗೊಬೇಕು. 1st January ಆದ್ಮೇಲೆ ಏನಾದ್ರು ಪರ್ಚೇಸ್ ಮಾಡಿದ್ರೆ 1st July 18 ಸಿಗಲ್ಲ, 1st January 19 ಸಿಗಲ್ಲ. ಹಾಗಾದ್ರೆ ತಗೊಳಂಗೇ ಇಲ್ಲ. ಅದನ್ನು ಸೇಲ್ ಮಾಡೋದು ಅಕಸ್ಮಾತ್ 1st Julyಗಿಂತ ಮುಂಚೆ ಏನಾದ್ರು ಸೇಲ್ ಮಾಡಿದ್ರೆ ಇವೆರಡೂ ತಗೊಳಂಗಿಲ್ಲ, ಏನು ತಗೊಳಂಗಿಲ್ಲ. 1st July ಆದ್ಮೇಲೆ ಅಂದ್ರೆ 1st January 19 ಮುಂಚೆ ಏನಾದ್ರು ಸೇಲ್ ಮಾಡಿದ್ರ ಅಂದ್ರೆ ಈ 1st January ಸಿಗಲ್ಲ, ಅರ್ಧ ಮಾತ್ರ ತಗೊಬೇಕು. 1st January 19 ಆದ್ಮೇಲೆ ಏನಾದ್ರು ಸೇಲ್ ಮಾಡಿದ್ರ ಅಂದ್ರೆ ಎರಡೂ ಸಿಗುತ್ತೆ, ಫುಲ್ ತಗೊಬೇಕು. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಸ್ಟೂಡೆಂಟ್. ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ನಾವು ಮಾಡಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಅಕಸ್ಮಾತ್ ಡೌಟ್ ಇತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಮತ್ತೆ ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಅಥವಾ ಇನ್ನೊಂದ್ಸಲಿ ರಿವೈಂಡ್ ಮಾಡಿ ಅಂದರೆ ಬ್ಯಾಕ್ ಹೋಗಿ ಮತ್ತೆ ವಿಡಿಯೋನ ನೋಡಿ. ಅನ್ಎಕ್ಸ್ಪ್ಲೈನ್ಡ್ ಎಕ್ಸ್ಪೆಂಡಿಚರ್ ಈಗೆಲ್ಲ ಹೇಳಿದೆ. ಅನ್ಎಕ್ಸ್ಪ್ಲೈನ್ಡ್ ಮನಿ, ಅನ್ಎಕ್ಸ್ಪ್ಲೈನ್ಡ್ ಎಕ್ಸ್ಪೆಂಡಿಚರ್ ಈಸ್ ಫುಲ್ಲಿ ಟ್ಯಾಕ್ಸಬಲ್ 10,000. ಏನಂತೆ, ಕಾಂಪೋಸಿಟ್ ರೆಂಟ್ ಆನ್ ಬಿಲ್ಡಿಂಗ್ ಅಲಾಂಗ್ ವಿತ್ ಮಿಷನರಿ. ಬಿಲ್ಡಿಂಗು ಮಿಷನರಿ ಎರಡನ್ನೂ ಕೂಡ ಕೊಟ್ಟಿದ್ದಾನಂತೆ. ಎಷ್ಟು ಸಾವಿರ? 2 lakh, 2 ಲಕ್ಷ ರೂಪಾಯಿ. ಲೆಸ್ ಎಕ್ಸ್ಪೆನ್ಸಸ್ ಏನೇನು? ಡಿಪ್ರಿಸಿಯೇಷನ್ ಅಂತೆ ಎಷ್ಟು ಸಾವಿರ? 10,000. ರಿಪೇರ್ಸ್ ಅಂತೆ, ರಿಪೇರ್ಸ್ ಎಷ್ಟು ಸಾವಿರ? 5,000. ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತೆ, ಎಷ್ಟು? 5,000. ಹಾಗಾದ್ರೆ ಟೋಟಲ್ ಆಗಿ 20,000. ಹಾಗಾದ್ರೆ 2,20,000 ಕಳೆದಿರೋದು 1,80,000. ಇಷ್ಟೇ ಸ್ಟೂಡೆಂಟ್ಸ್. ಇಲ್ಲಿ ಇಷ್ಟನ್ನು ಟೋಟಲ್ ಮಾಡ್ಬೇಕು ನೀವು. ಹಾಗಾದ್ರೆ ಇಷ್ಟನ್ನು ಟೋಟಲ್ ಮಾಡಿದ್ರೆ ಬರುವಂತಹದು 52,20,413. ಇದೇನೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಹೀಗೆ ಆತುರವಾಗಿ ಹೀಗೆ ಇಟ್ಬಿಡ್ತೀರಾ ಆನ್ಸರ್. ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್, ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇನ್ನೂ ಬಂದಿಲ್ಲ. ಏನಕ್ಕೆ ಬಂದಿಲ್ಲ ಅಂತಂದ್ರೆ ನಾವಿಲ್ಲಿ ಯೋಚನೆ ಮಾಡಬೇಕಾಗಿರೋದು ವಿಚಾರ ಏನು ಅಂತಂದ್ರೆ, ಇಲ್ಲಿ ಬ್ಯಾಂಕ್ ಕಲೆಕ್ಷನ್ ಚಾರ್ಜಸ್ ಇದೆ, ಗಮನಿಸಿದ್ದೀರ. 1,000 ಆಮೇಲೆ ಕಳ್ಯೋಣ, ಜ್ಞಾಪಿಸ್ಕೊಳ್ಳಿ ಅಂತ ಹೇಳಿದ್ದೆ ನಾನು, ನೀವು ಜ್ಞಾಪಿಸ್ಕೊಂಡಿಲ್ಲ. ಸೊ ಹಾಗಾದ್ರೆ ಲೆಸ್ ಬ್ಯಾಂಕ್ ಕಲೆಕ್ಷನ್ ಚಾರ್ಜಸ್ ಎಷ್ಟು ಸಾವಿರ ಅಂತೆ? 1,000 ಅಂತ. ಹಾಗಾದ್ರೆ ಬರುತ್ತಲ್ವಾ ಎಷ್ಟು? 52,19,413. ಇದೇನೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಇದರಲ್ಲಿ ಕೆಲವು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ, ಸ್ಪೆಷಲ್ ಐಟಮ್ಸ್ ಇರುತ್ತೆ. ಮಿಸ್ಟರ್ ಪವನ್ ಇಸ್ ಅ ಮೆಂಬರ್ ಆಫ್ legislative assembly. ಸೊ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಂದ್ರೆ MLA. ಸೊ ಅವರ ಇನ್ಕಮ್ನ
ಎಮ್ ಎಲ್ ಎ ಅವರ ಇನ್ಕಮ್ಸ್ ಈ ರೀತಿ ಇದೆ ಅಂತ ಕೊಟ್ಟಿದ್ದಾನೆ. ಸೊ ನಾನು ಬರೀ ಟ್ರಾನ್ಸಾಕ್ಷನ್ ರೀತಿಯಲ್ಲಿ ಇದನ್ನು ಹೇಳ್ಕೊಂಡು ಹೋಗ್ತೀನಿ. ನಾನು ಇಲ್ಲಿ ಅಮೌಂಟ್ನ ಇಲ್ಲಿ ಬರ್ಕೊಂಡು ಹೋಗಿರ್ತೀನಿ. ಸೊ ಅದನ್ನು ಟೋಟಲ್ ಹಾಕಿದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಂದೊಂದು ಅಡ್ಜಸ್ಟ್ಮೆಂಟ್ ಅಂದ್ಕೊಳ್ಳಿ, ಒಂದೊಂದು ಟ್ರಾನ್ಸಾಕ್ಷನ್ ಅಂದ್ಕೊಳ್ಳಿ, ಟ್ಯಾಕ್ಸಬಲ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈ ಇದಕ್ಕೆ ಟೋಟಲ್ ಎಲ್ಲ ಏನು ಹಾಕಕ್ಕೆ ಹೋಗೋದಿಲ್ಲ. ಸೊ ಆಸ್ ಎ ಎಮ್ ಎಲ್ ಎ ಹಿ ರಿಸೀವ್ಡ್ ಎ ಸ್ಯಾಲ್ರಿ ಆಫ್ ₹7,000 ಪರ್ ಮಂತ್. ಹಾಗಾದ್ರೆ ₹7,000 ಪರ್ ಮಂತ್ ರಿಸೀವ್ ಮಾಡ್ತಾ ಇರೋದು ಎಂ ಪಿ ಎಮ್ ಎಲ್ ಎ ಏನಾದರೂ ಸ್ಯಾಲ್ರಿ ಇನ್ಕಮ್ಸ್ ಏನಾದ್ರು ರಿಸೀವ್ ಮಾಡ್ತಾ ಇದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ 7,000 into 12 ಅಂದರೆ ಬರೋದು 84,000 ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ವೆರಾಸ್ DA ಈಸ್ ನಾಟ್ ಟ್ಯಾಕ್ಸಬಲ್. ಸೆಷನ್ಸ್ನ ಅಟೆಂಡ್ ಮಾಡೋಕ್ಕೋಸ್ಕರ DA ಏನಾದರೂ ಎಮ್ ಎಲ್ ಎ ಅವರು ಏನಾದ್ರು ರಿಸೀವ್ ಮಾಡ್ತಾ ಇದ್ರೆ ನಾಟ್ ಟ್ಯಾಕ್ಸಬಲ್. ಅದೇ ರೀತಿಯಲ್ಲಿ ಡೈಲಿ ಅಲೋಯನ್ಸ್ ರಿಸೀವ್ಡ್ ಫಾರ್ ಅಟೆಂಡಿಂಗ್ ಸೆಷನ್ಸ್ is also not taxable. ಎಂ ಪಿ ಅಥವಾ ಎಮ್ ಎಲ್ ಎ ಡೈಲಿ ಅಲೋಯನ್ಸ್ ಅಥವಾ ರಿಸೀವ್ ಮಾಡ್ತಿದ್ರೆ ಅದು ಟ್ಯಾಕ್ಸಬಲ್ ಆಗೋದಿಲ್ಲ. ಸೊ ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಆನ್ ಹೈರ್ ಆಫ್ ಬಿಲ್ಡಿಂಗ್ ಮಿಷಿನರಿ ಅಂಡರ್ ಲೀಸ್ ಎಷ್ಟಂತೆ ₹80,000 ಅಷ್ಟು ಇನ್ಕಮ್ ಬರ್ತಿದೆ. ಹಾಗಾದರೆ ₹80,000 ಅಷ್ಟು ಇನ್ಕಮ್ ಬರ್ತಿದೆ. ಅದಕ್ಕೆ ಖರ್ಚು ಮಾಡ್ತಾ ಇರೋದು ಲೆಸ್ ಎಕ್ಸ್ಪೆನ್ಸಸ್. ಏನೇನು ಖರ್ಚು ಮಾಡ್ತಾ ಇರೋದು? ಡಿಪ್ರಿಸಿಯೇಷನ್ 9,000 ಅಂತೆ, ಲೆಸ್ ರಿಪೇರ್ಸ್ 5,500 ಅಂಡ್ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಎಷ್ಟಂತೆ 500. ಹಾಗಾದರೆ 5 ಒಂದು 6, 6 9 15,000. ಆಚೆ ಕಡೆಗೆ ಬರೋದು ಹಾಗಾದ್ರೆ ಎಷ್ಟು ಬರುತ್ತೆ? 65,000 ಟ್ಯಾಕ್ಸಬಲ್ ಆಗಿರುತ್ತೆ. ಟ್ಯಾಕ್ಸಬಿಲಿಟಿ ನೋಡ್ಕೊಂಡು ಹೋಗೋಣ. ಟ್ರಾನ್ಸಾಕ್ಷನ್ ಈ ರೀತಿ ಕೊಟ್ಟರೆ ಈ ರೀತಿ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನಿದೆ? ರಾಯಲ್ಟಿ ಫ್ರಮ್ ಬುಕ್ಸ್ ರಿಟರ್ನ್. ಹಾಗಾದರೆ ರಾಯಲ್ಟಿ ರಿಸೀವ್ಡ್ 2,50,000. ಅದರಲ್ಲಿ ಸ್ಯಾಲ್ರಿ ಕ್ಲರ್ಕ್ ಅವನ ಎಕ್ಸ್ಪೆನ್ಸಸ್ ಏನೇನು ಖರ್ಚು ಮಾಡ್ತಾ ಇದ್ದಾನೆ ಅದನ್ನು ನೋಡೋಣ. ಸ್ಯಾಲ್ರಿ ಟು ಕ್ಲರ್ಕ್ ಕೊಡ್ತಾ ಇದ್ದಾನೆ ಎಷ್ಟು? 15,000. ನೆಕ್ಸ್ಟ್ ಟೆಲಿಫೋನ್ ಎಕ್ಸ್ಪೆನ್ಸಸ್ ಮಾಡ್ತಾ ಇದ್ದಾನೆ. ಟೆಲಿಫೋನ್ ಎಕ್ಸ್ಪೆನ್ಸಸ್ 3,000. ಸೊ ಅಷ್ಟೇ ಖರ್ಚು ಮಾಡ್ತಾ ಇರೋದು ಅವನು. ಹಾಗಾದರೆ 15 3 18,000 ಹೋಯಿತು. ಹಾಗಾದ್ರೆ ಬರೋದು 2,32,000 ಅನ್ನೋದು ಟ್ಯಾಕ್ಸಬಲ್ ಆಗಿರುತ್ತೆ. ನೆಕ್ಸ್ಟ್, he delivered lectures at institute and received ₹900 per lecture for 20 lectures. ಅಂತಂದ್ರೆ 900 ಲೆಕ್ಚರ್ ಕೊಟ್ಟಿರೋದು ಇಂಟು 20 ಲೆಕ್ಚರ್ಸ್ ಅಂದ್ರೆ ಬರೋದು 18,000 ಟ್ಯಾಕ್ಸಬಲ್ ಆಗಿರುತ್ತೆ. ಸೊ ಡೈಲಿ ಅಲೋವೆನ್ಸ್ ಟ್ಯಾಕ್ಸಬಲ್ ಆಗೋದಿಲ್ಲ. ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಆನ್ ಹೈರ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ ಪರ್ ಮಂತ್ ಅಂತ ಕೊಟ್ಟಿದ್ದಾನೆ. ಎಕ್ಸ್ಪೆನ್ಸಸ್ ಏನು ಕೊಟ್ಟಿಲ್ಲ. ಸೊ ಹಾಗಾದ್ರೆ 24,000 into 12 ಎಷ್ಟು ಬರುತ್ತೆ ಅಂದ್ರೆ 2,80,000 ಆಗುತ್ತೆ. 2,88,000 ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾದ್ರೆ ಎಷ್ಟೆಷ್ಟು ಟ್ಯಾಕ್ಸಬಲ್ ಆಗುತ್ತೆ ಅಂತ ನೋಡೋಣ. ಹಾಗಾದ್ರೆ ಬರೋದು 6,87,000. ಇದೇನೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇಷ್ಟೇ ಸ್ಟೂಡೆಂಟ್ಸ್. ಈ ಪ್ರಾಬ್ಲಮ್ನ ಇಲ್ಲಿವರೆಗೂ ನೀವು ನೋಡ್ಕೊಂಡ್ರೆ ಲಾಸ್ಟ್ ವಿಡಿಯೋನಲ್ಲಿ ನಾನು ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ ಬಗ್ಗೆ ಹೇಳಿದ್ದೆ, 57 ಬಗ್ಗೆ ಹೇಳಿದ್ದೆ, 58 ಬಗ್ಗೆ ಹೇಳಿದ್ದೆ ಮತ್ತು ಸಬ್ಲೆಟಿಂಗ್ ಬಗ್ಗೆ ಹೇಳಿದ್ದೆ. ಈ ಒಂದು ಸಬ್ಲೆಟಿಂಗ್ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ ಟ್ರಾನ್ಸಾಕ್ಷನ್ನ ಇಲ್ಲಿ ಮಿಸ್ ಮಾಡಿದ್ದೀನಿ ನಾನು ನಿಮಗೆ, ಯಾಕೆಂದರೆ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಸೇರ್ಸಕ್ಕೆ ಹೋಗಿಲ್ಲ. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಚಾಪ್ಟರ್ನ ಮಾಡಿಕೊಡಿ ಅಂತ ಹೇಳಿದ್ರಿ. ಸಂಪೂರ್ಣವಾಗಿ 8 ಪಾರ್ಟ್ಗಳಾಗಿ ಮಾಡಿ ಕೂಲಂಕುಷವಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತಿನ್ನೊಂದ್ಸಲಿ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮ್ನ ನೋಡೋದ್ರಿಂದ ಬರೋದಿಲ್ಲ, ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರಿಂದ ಬರುತ್ತೆ. ಈ ಪಾರ್ಟ್ನ ನೋಡಿದ ನಂತರ ನೀವು ಯಾವುದೇ ವರ್ಷದ ಕ್ವಶನ್ ಪೇಪರ್ನ ತೆಗೆದುಬಿಟ್ಟು ನೀವು ಸಾಲ್ವ್ ಮಾಡಿ. ಏನೋ ಡೌಟ್ ಬಂದ್ರೆ ಕಾಲ್ ಮಾಡಿ, ಡೆಫಿನೆಟಾಗಿ ಹೆಲ್ಪ್ ಮಾಡ್ತೀನಿ. ಡೌಟ್ ಬರಲ್ಲ
99%. ಬಂದರೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಅಸಿಸ್ಟ್ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಡಾಕ್ಟರ್, ಇನ್ಕಮ್ ಫ್ರಮ್ ಪ್ರೊಫೆಷನ್ ಅನ್ನೋ ಡಾಕ್ಟರ್ ಮುಖಾಂತರವಾಗಿ ಎಕ್ಸ್ಪ್ಲನೇಷನ್ಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಬಾಯ್ ಬಾಯ್ ಸ್ಟೂಡೆಂಟ್ಸ್.